ಓಂ ಶಾಂತಿ ರೀ. ಇವತ್ತು ಮತ್ ಕಂಟಿನ್ಯೂಯೇಷನ್ ರೀ ಮಹಾಭಾರತದ 2ನೇ ಸಲ ನೋಡೋಣ್ರಿ. ಎಲ್ಲಿ ಬಿಟ್ಟಿದ್ವಿ ಅಂದ್ರೆ ನಾವು ಕರ್ಣ ಮತ್ತ ಕೃಷ್ಣ ಅರ್ಜುನು ಇದೆಲ್ಲ ಇವ್ರ ಬಗ್ಗೆ ನೋಡಿದ್ವಿ ರೀ. ಇವತ್ತೇನ್ ನೋಡೋಣಂದ್ರೆ ಧೃತರಾಷ್ಟ್ರ. ಧೃತರಾಷ್ಟ್ರ ಅಂದ್ರೆ ಏನ್ರಿ, ಅವನಿಗೂ ಒಳಗಡೆ ಏನಿತ್ತಂದ್ರ ಅವನ್ಗ ಪತನಕ ಕಾರಣ ಏನಾಯ್ತು, ಅವನ್ ಮೃತ್ಯು ಕಾರಣ ಅಥವಾ ಸೋಲಿಗ್ ಕಾರಣ ಏನಾಯ್ತಂದ್ರ ಧೃತರಾಷ್ಟ್ರ ಕುರುಡಿರ್ತಾನ್ರಿ. ಜ್ಯೇಷ್ಠ ಮಗ ಇರೋ ಕಾರಣದಿಂದ ಅವನ ರಾಜ ಮಾಡ್ಬೇಕಾಗಿರ್ತೈತಿ. ಕರೆಕ್ಟ್ ಕುರುಡ್ ಇದ್ದಿದ್ದಕ್ಕ ಪಾಂಡವನ್ ಮಾಡ್ತಾರ. ಅದು ಒಳಗಿರ್ತೈತ್ರಿ ಅವ್ನು ನನ್ನನ್ನು ಮಾಡ್ಲಿಲ್ಲ ಅಂತ ಹೇಳಿ ಅದು ಒಂದ್ ಒಳಗಡೆ ಇದ್ದಿದ್ದಕ್ಕ ಅದು ಒಂದು ಶೇಡ್ ಇದ್ದಿರ್ತೈತ್ರಿ ಪಾಂಡವಗಳ ಮೇಲೆ. ಅವ್ನ್ ಶತ್ರು ಮಾಡ್ಕೊಂಡ್ ಬಿಡ್ತಾನ್ರಿ. ಅದಕ್ಕ ನನ್ನ ಮಗನ ದುರ್ಯೋಧನನ ಏನಾಗ್ಬೇಕು, ರಾಜ ಸಿಂಹಾಸನ ಏರ್ಬೇಕಂತ ಹೇಳಿ ಅವನಿಗೊಂದ್ ಆಸೆ ಇರ್ತೈತ್ರಿ. ಏರಿಸ್ತಾರ. ಅವನಿಗ ಕಾರಣ ಏನಂದ್ರ ಒಂದು ಅಧಿಕಾರದ ಮೇಲೆ ಮೋಹ ಮತ್ತು ಎರಡನೇದು ಮಗನ ಮೇಲೆ ಮೋಹ. ಅವನ್ ಪತನ್ ಕಾರಣ ಆತು. ನನ್ನ ಮಗನ ರಾಜ ಆಗ್ಬೇಕ, ನನ್ನ ಮಗ ಎಂತಾವ್ ಅದಾನು, ಎಂತ ಗುಣ ಉಳ್ಳಂತದಾನು ಅದನ್ನ ನೋಡ್ಲಿಲ್ಲ. ಮತ್ ಕೌರವ್ರು ಯೋಗ್ಯ ಅದಾನಂತ ನೋಡ್ಲಿಲ್ಲ. ಒಂದು ಮೋಹ, ಒಂದು ನಾನಾ ಅಧಿಕಾರ ರಾಜ ಆಗ್ಬೇಕನ್ನೋ ಕಾರಣದಿಂದ ಅವನು ಪತನ ಆತ. ದುರ್ಯೋಧನ ಅಂದ್ರ ಧನವನ್ನ ದುರುಪಯೋಗ ಮಾಡುವಂತವನು. ದುರ್ಯೋಧನ ರೀ, ಅವನ ತಲೆ ಎಟ್ಟು ಬುದ್ಧಿ ಭ್ರಮಿತಿರ್ತೈತಂದ್ರ ಅವನಿಗೆ ಹೇಳ್ಕೊಡುವಂತವ್ರದು ಏನಿರೋದಿಲ್ರಿ, ಚಲೋ ಸಂಘ ಇರೋದಿಲ್ಲ. ಅದಕ್ಕ ಒಂದ್ ಏನಾಕೈತ್ರಿ, ಪತನಕ ಕಾರಣ ಆಕೈತಿ. ಧೃತರಾಷ್ಟ್ರಗ ಮಂತ್ರಿ ವಿದೂರ್ ಇರ್ತಾನ್ರಿ. ಮಂತ್ರಿ ಯಾವುದೇ ರಾಜ ಪ್ರಸಿದ್ಧ ಆಗ್ಬೇಕು, ಫೇಮಸ್ ಆಗ್ಬೇಕಂದ್ರ ಮಂತ್ರಿ ಬಾಳ ಚಲೋ ಇರ್ಬೇಕ್ರಿ. ವಿದೂರ್ ಮಂತ್ರಿ ಎಷ್ಟ್ ಚಲೋ ಇದ್ರು ಕೂಡ ಒಂದ್ ದಿನ ಧೃತರಾಷ್ಟ್ರ ಮಂತ್ರಿ ಮಾತ್ ಕೇಳಲಿಲ್ರಿ. ಅದಕ್ಕ ಪತನಕ ಕಾರಣ ಆತ್ರಿ. ವಿದೂರ್ ಬಹಳ ಶಾಣೆ ಇರ್ತಾನ್ರಿ, ಬುದ್ಧಿವಂತ ಇರ್ತಾನ. ಹಂಗ ಬಾಬಾ ಹೇಳ್ತಾರ, ಮನಸ್ಸು ಏನ್ ಬೇಕಾದ್ ಹೇಳ್ತೈತಿ, ಬುದ್ಧಿ ಎಂಬ ಮಂತ್ರಿ ಮಾತ್ ಕೇಳುತ್ತವಾ. ಆ ಬುದ್ಧಿ ಮಂತ್ರಿ ಮಾತ್ ನಾವ್ ಚೆನ್ನಾಗಿ ಕೇಳ್ಬೇಕಂದ್ರ ಜ್ಞಾನ ಒಳಗಡೆ ಬಾಳ ಇರ್ಬೇಕ್ರಿ, ಸಂಪಾದನೆ. ಎಷ್ಟು ಜ್ಞಾನದ ಸಂಪಾದನೆ ಇರ್ತೈತಲ್ರಿ ಅಷ್ಟು ಬುದ್ಧಿ ಬಾಳ ಚುರುಕ್ ಆಕೈತ್ರಿ. ಬುದ್ಧಿ ಬಹಳ ಹೆಚ್ಚಾಕೈತ್ರಿ. ಅವಾಗ ಮನಸ್ಸಿನ ಮಾತ ನಾವ್ ಕೇಳಲಿಕ್ಕೆ ಹಿಡಿಯುದಿಲ್ರಿ. ಯಾವಾಗ ಬುದ್ಧಿ ತಳಗಡೆ ಮಂತ್ರಿ ಕಡಿಮೆ ಆಗ್ತಾ ಅದ್ರ ಶಕ್ತಿ ಕಡಿಮೆ ಆಕೈತಿ, ಜ್ಞಾನ ಸಂಪಾದನೆ ಕಡಿಮೆ ಆಕೈತಿ, ಮನಸ್ಸು ಹೇಳ್ದಂಗ್ ಕುಡ್ಯಾಕ ಸ್ಟಾರ್ಟ್ ಮಾಡ್ತೈತ್ರಿ. ನಮ್ದ್ ಏನ್ ಮಾಡ್ಕೋತೇವ್ರಿ, ಪತನಕ ಕಾರಣ ಆಗ್ತೇವ್ರಿ. ದುರ್ಯೋಧನ ಅವ್ರಿಗೆ ನೋಡ್ರಿ, ಅರ್ಜುನ ಯಾಕೆ ಗೆಲ್ತಾನಂದ್ರ ಅರ್ಜುನಗ ಸಾರಥಿ, ಅರ್ಜುನಿಗೆ ಹೇಳ್ಕೊಡುವಂತವನು ಕೃಷ್ಣ ಇರ್ತಾನ. ದುರ್ಯೋಧನಿಗೆ ಎದಕ್ಕ ಪತನ ಆಕೈತಂದ್ರ ಅವನಿಗೆ ಹೇಳ್ಕೊಡುವಂತವನು ಶಕುನಿ ಇರ್ತಾನ. ಇಷ್ಟ ಯೋಚನೆ ಮಾಡ್ರಿ, ಎಲ್ಲರೂ ಅವನ್ಗ ಬರೀ ಕಿವಿ ತುಂಬ್ತಿರ್ತಾನ್ರಿ ಶಕುನಿ. ಹೇಗೆ ರಾಮಾಯಣದಲ್ಲಿ ಕೈಕೇಯಿಗೆ ಮಂತ್ರ ತುಂಬ್ತಿರ್ತಾಳು, ಹಂಗ ದುರ್ಯೋಧನಗ ಶಕುನಿ ಕಿವಿ ತುಂಬ್ತಿರ್ತ. ಅಷ್ಟೋನ್ ಯೋಚನೆ ಬರುವುದಿಲ್ರಿ ದುರ್ಯೋಧನಗ, ಈ ಶಕುನಿ ಯಾಕ ಷಡ್ಯಂತ್ರ ರಚನೆ ಮಾಡಾಕತ್ತಾನು ನನಗ ಪಾಂಡವರ ವಿರೋಧ ಅಂತ ಅಷ್ಟು ತಿಳಿಲಿಲ್ಲ. ಯಾಕಂದ್ರೆ ಶಕುನಿ ಒಳಗ ಒಂದು ಕೊಳಕು ಮನಸ್ಸು ಇರ್ತೈತ್ರಿ, ಅವನಿಗೂ ದ್ವೇಷ ಇರ್ತೈತ್ರಿ. ಕೌರವ್ರು ಅವ್ನ್ ಬರೇ ಪಾಂಡವ್ರದ ನಾಶ ಆಗ್ಬೇಕಂತ ಇರೋದಿಲ್ರಿ ಅವನ್ಗ. ಪೂರ ಕೌರವ್ ಸತ್ಯಾನಾಶ, ಹಸ್ತಿನಾಪುರ ಸತ್ಯಾನಾಶ ಆಗ್ಬೇಕನ್ನೋದು ಅವ್ನು ಒಳಗ್ ಭಾವ ಇರ್ತದೆ. ಕರೆ ಅದು ದುರ್ಯೋಧನ ಇಲ್ರಿ. ಕಾರಣ ಹೇಳ್ತೇನ್ರಿ ಎದಕ್ಕ ಏನ್ ಅನ್ನೋದ ನೋಡ್ರಿ. ಯಾವಾಗ ಭೀಷ್ಮ ಪಿತಾಮಹ ಧೃತರಾಷ್ಟ್ರನ ಮದ್ವಿ ಮಾಡ್ಸಕ ಹುಡುಕ್ತಿರ್ತಾರು, ಗಾಂಧಾರಿ ಊರಿಗೆ ಹೋಗ್ತಾರಿ. ಗಾಂಧಾರ್ ಊರಿಗೆ ಹೋಗ್ತಾರು. ಅಲ್ಲಿ ಗಾಂಧಾರಿ ಬಾಳ್ ಚಂದ ಇರ್ತಾಳ್ರಿ, ಪ್ರಸಿದ್ಧ ಇರ್ತಾಳ. ಸಣ್ಣ ಊರ್ರಿ ಗಾಂಧಾರ್ ಅಂತ ಹೇಳಿ. ಆ ಗಾಂಧಾರಿ ಬಾಳ್ ಚಂದ ಇರ್ತಾಳ್ರಿ. ಅಕಿನ್ ಮದ್ವಿ ಆಗ್ಬೇಕಂದ್ರ ಆದ್ರ ಅವ್ರ ಅಪ್ಪಗ, ಗಾಂಧಾರಿ ಅಪ್ಪಗ ಈ ಧೃತರಾಷ್ಟ್ರ ಜೊತೆ ಮದ್ವಿ ಮಾಡ್ಕೊಕ ಕುರುಡಿರ್ತಾನು, ಮದ್ವಿ ಮಾಡ್ಕೊಡೋದು ಇಷ್ಟ ಇರೋದಿಲ್ರಿ. ಆದ್ರ ಭೀಷ್ಮ ಪಿತಾಮಹ ಗೊತ್ತೈತಲ್ರಿ, ಹೋಗದ್ದ ಏನ್ ಪೂರ ನುಗ್ಗುದು, ರಾಣಿಯ ಕರ್ಕೊಂಡ್ ಬರುದು, ಅದೊಂದ್ ಅವ್ನ ಬಾಳ ಇದಿರ್ತೈತಿ. ಕರ್ಕೊಂಡ್ ಬಂದ್ಬಿಡ್ತಾನ್ರಿ. ಆದ್ರ ಗಾಂಧಾರಿ ಏನಿರ್ತಾ ಅಂದ್ರ ಮಾಂಗಲಿಕ ಇರ್ತಾಳ್ರಿ. ಅಂದ್ರ ಹಿಂಗ ಒಮ್ಮೆ ಮದ್ವಿ ಮಾಡ್ಕೊಡೋದು ಆಕಿಗೆ ಗಂಡಗನ ಏನ್ರ ದ್ರೋಹ ಬರೋದಿರ್ತೈತ್ರಿ, ಏನ್ರ ಕೆಟ್ಟದಾಗೋದಿರ್ತೈತಿ. ಮಾಂಗಲಿಕ ಏನು ಕಾಸ್ಟ್ ಇರ್ತೈತ್ರಿ. ಅದಕ್ ಆಕಿನ ಅದಕ್ ಆಕಿನ ಎಟ್ಟೊತ್ತಿದ್ರುನು ಇನ್ನೊಬ್ರ ಜೊತೆ ಮದ್ವಿ ಮಾಡಿ ಆಮೇಲೆ ಮಾಡ್ರ ಆ ಗಂಟೆಗೆ ಏನು ಆಗುದಿಲ್ಲ ಅಂತ ಇರ್ತೈತ್ರಿ. ಅದಕ್ಕ ಮೊದಲ ಆಡನ್ ಜೊತೆ ಮದ್ವಿ ಮಾಡ್ತಾರಿ, ಅದನ್ನ ಇದನ್ ಮಾಡಿ ಆಮೇಲೆ ವಿಧವಾ ಆಗಿ ಆಮೇಲೆ
ಧೃತರಾಷ್ಟ್ರ ಮದ್ವೆ ಆಗ್ತಾರ. ಧೃತರಾಷ್ಟ್ರ ಗೊತ್ತಿರೋದಿಲ್ಲ ಇಕ್ಕಿ ಮಾಂಗ್ಲಿಕದ ಅಂತ. ಅದ ಪೂರಾ ರೀ ಗಾಂಧಾರಿ ಪೂರಾ ರಾಜ್ಯನ ಏನ್ ಮಾಡ್ತಾನಂದ್ರ ಕರೆಸ್ತಾನ್ರಿ. ಎಲ್ಲಿ ಹಸ್ತಿನಾಪುರ್ ಕರೆಸ್ತಾರ. ಕರೆಸ್ ಏನ್ ಮಾಡ್ತಾರಂದ್ರ ಇವ್ ಪೂರಾ ರಾಜನು ಏನ್ ತಿಕ್ಕೋತಾನೋ ಊಟಕ್ಕ ಕರ್ದಾರು, ಗೆಸ್ಟ್ ಅತಿಥಿಯಾಗಿ ಕರ್ದಾರತಿ ಎಲ್ಲಾರು ಬಂದ್ಬಿಡ್ತಾರ್ರಿ. ಅವನ್ನ ಸಿಟ್ಟಿಟ್ಕೊಂಡಿರ್ತಾನಲ್ರಿ ಒಳಗ್ ಧೃತರಾಷ್ಟ್ರ, ನನಗೆ ಇನ್ನೊಂದು ಮದ್ವಿ ಮಾಡಿದ್ರು ಆಕಿ ಇದದಾಳ ಅಂತ ಹೇಳಿ ಅಂತ ಸಿಟ್ಟಿಟ್ಕೊಂಡ್ ಏನ್ ಮಾಡ್ತಾನ ಜೈಲ್ನಾಗ ಹಾಕ್ಬಿಡ್ತಾನ್ರಿ ಎಲ್ಲಾರ್ನು. ಇಡೀ ರಾಜ, ಮಕ್ಕಳು ಎಲ್ಲಾರ್ನು ಪರಿವಾರದವ್ರು. ಧೃತರಾಷ್ಟ್ರ ಏನ್ ಮಾಡ್ತಿರ್ತಾನಂದ್ರೆ ಇವ್ರೆಲ್ಲರದು ಸತ್ಯಾನಾಶ ಆಗ್ಬೇಕು, ಗಾಂಧಾರದ ಪೂರ ಫ್ಯಾಮಿಲಿನ ಸತ್ಯಾನಾಶ ಆಗ್ಬೇಕಂದ್ರ ಒಂದ್ ಮುಟ್ಗಿ ಅಷ್ಟ ಅನ್ನ ಕೊಡ್ತಿರ್ತಾರ. ಪೂರ ಏನ್ರಿ ಜೈಲ್ನಾಗ ಎಲ್ಲಾರು ಅದಾರ್ರಿ, ಒಂದ್ ಮುಟ್ಕಿ ಅಷ್ಟ ಅನ್ನ ಏನ್ ಸಾವ್ತೈತ್ರಿ. ಗಾಂಧಾರ್ ರಾಜನ ಮಗ ಶಕುನಿ, ನಾವೆಲ್ಲರೂ ಸಾಯ್ಲಿ ಅದ್ರ ನನ್ನ ಮಗ ಏನ್ ಶಕುನಿ ಅದಾನು ಇವ್ನ್ರೆ ಬಚಾವ್ ಆಗ್ಲಿ ಅಂತ ಹೇಳಿ ಏನ್ ಮಾಡ್ತಾರಂದ್ರ ಅವ್ರ ಏನೇನ್ ದಿವ್ಸ ಅನ್ನ ಕೊಡ್ತಿರ್ತಾರ, ಎಲ್ಲರೂ ಉಪವಾಸ ಇರ್ತಾರ, ಶಕುನಿ ಊಟ ಮಾಡಿಸ್ತಿರ್ತಾರ ಒಬ್ಬನ್ಗರ್ರಿ. ಅದ್ ಇರೋದ್ ಕೊಟ್ಟೋದ ಒಂದ್ ಮುಟ್ಗಿ ಅನ್ನ ಕೊಡ್ತಿರ್ತಾರ. ಎಲ್ಲಾರ ಪಾಳಿಂದ ಇವ್ರ ಏನ್ ಮಾಡ್ತಾರೆ ಅವನ್ನ ತಿನ್ಲಂತ. ಎಲ್ಲಾರು ಸಾಯ್ತಾರ, ಸಿಂಹ ಏನ್ರಿ ಸೈನಿಕರು ಸಾಯ್ತಾರ, ರಾಣಿಯರ್ ಸಾಯ್ತಾರ, ಎಲ್ಲಾರು ಸಾಯ್ತಾರ. ಅಪ್ಪ ಒಬ್ಬ ಉಳಿತಾನು, ಶಕುನಿ ಒಬ್ಬ ಉಳಿತಾನ್ರಿ. ಅಪ್ಪ ಏನ್ ಮಾಡ್ತಾರಂದ್ರ ಅಪ್ಪ ಕರೆಸ್ತಾನ್ರಿ. ಕರೆದ್ ಏನ್ ಮಾಡ್ತಾನಂದ್ರ ಗಾಂಧಾರ ರಾಜ ಕರೆದ ಶಕುನಿ ಜೋರೆ ತನ್ನಲ್ಲಿ ಇರುವಂತ ಎಲ್ಲಾ ಶಕ್ತಿಯನ್ನ ಕಾಲ್ನಾಗ ತುಂಬ್ಕೊಂಡು ಜೋರ ಕಾಲಿಗೆ ಒದಿತಾನ್ರಿ ಅಪ್ಪ. ಯಾರಿಗ್ರಿ? ಶಕುನಿಗೆ. ತನ್ನ ಶಕ್ತಿ ಎಲ್ಲ ಇರುವಂತದ್ದು ಎಲ್ಲಾ ಶಕ್ತಿಯನ್ನ ತಗೊಂಡು ಕಾಲಲ್ಲಿ ಇಟ್ಕೊಂಡು ಜೋರಾಗಿ ಒದಿತಾನು. ಶಕುನಿ ಕಾಲ ಮುರಿತೈತ, ಅದಕ್ಕ ಕುಂಟತಿರ್ತಾನ್ರಿ ಶಕುನಿ. ಅವ್ ಎದಕ್ ಒದಿತಾನಂದ್ರ ಈ ಕಾಲ ಮುರ್ದಾಗೊಮ್ಮೆ ನಿನ್ಗ ನೋವು ಆದಾಗೊಮ್ಮೆ ನಮಗ್ ಏನ್ ನೋವು ಆಗೈತ್ಲ ಈ ಜೈಲ್ನ ನಿಂಗ್ ಅನುಭವ ಬರ್ಬೇಕು, ಪ್ರತಿ ಮಾತಿಗೂ ಇವ್ರ ಮೇಲೆ ನಿನ್ಗ ಶೇಡ್ ತೀರ್ಸ್ಕೋಬೇಕು ಅನ್ನುವಂತ ನೆನಪು ಬರ್ಬೇಕಂತ ಹೇಳಿ ಅದಕ್ಕ ನಿನ್ನ ಕಾಲ್ ಮುರಿದೇನಿ ಅಂತ ಹೇಳಿ ಮತ್ ಹೇಳ್ತಾನ ಅವನು. ನಾ ಏನ್ ಸಾಯ್ತೀನ್ಲ, ನಾ ಸತ್ತ ಮೇಲೆ ನಂದ್ ಏನ್ ಎಲುಬ್ ಇರ್ತಾವಲ್ಲ ಅದ್ರಲ್ಲಿ ಇದನ್ ಮಾಡ್ಕೊ, ನೀನ್ ಪಾಶ ಮಾಡ್ಕೊ ಅಂತ ಹೇಳಿ. ಈ ಪಾಶ ನೀ ಅಟ್ಟ ಸರಳ ಅಂತ ತಿಳ್ಕೊಕ್ ಹೋಗ್ಬೇಡ. ಈ ಪಾಶ ಹೆಂಗಂದ್ರ ನೀ ಏನ್ ಮನಸ್ನಾಗ ಸಂಕಲ್ಪ ಮಾಡ್ತಿ ಅದ ಪಾಶನ ಬೀಳ್ತೈತಿ ಅಂತ, ಅದ ನಂಬರ್ ಬೀಳ್ಬೇಕು. ಅಟ್ಟ ತಾಕತ್ತೈತಿ ಆ ಪಾಶನ್ಯಾಗ. ನಂದ್ ಎಲ್ಲಾ ಶಕ್ತಿ ಈ ಎಲುಬನ್ಯಾಗ ಅದಾವು, ಆ ಎಲುಬಲ್ಲಿ ನೀ ಏನ್ ಮಾಡ್ಕೋ ಪಾಶ ಮಾಡ್ಕೋತೆ. ನಿನಗ ಇದ ಆಟ ಆಡಕ್ ಸೇರ್ತೈತ್ಲಾ ಏನ್ರಿ ಅದ ಜುವಾ ಆಟ ಆಡೋದ್ ನಿನಗ್ ಬಾಳ ಸೇರ್ತೈತಿ. ಅವ್ ಹಂಗ ಇರ್ತಾನ್ರಿ ಶಕುನಿ. ಪಗಡಿ ಆಡೋದ್ ನಿನಗ್ ಬಾಳ ಸೇರ್ತೈತ್ಲಾ, ಇದ್ ನಿನಗ ತಕ್ಕೈತಿ. ಇದ್ ನಿನಗ್ ಕೈಯಾಗ ಒಂದ್ ಆಯುಧ ಇದ್ದಾಗ ಇದ್ರಲ್ಲ ನೀ ಏನ್ ನಂಬರ್ ಹಾಕ ನಿನಗ್ ಅದ ನಂಬರ್ ಮನಸ್ನಾಗ ಏನ್ ಬರ್ತೈತಿ ಅದ ಅಂತ. ಅದನ್ ತಗೋತಾನ್ರಿ. ಅದ್ರಲ್ಲಿ ಪಗಡಿ ಇದನ್ ಮಾಡ್ಕೋತಾರಿ, ಪಾಶ ಮಾಡ್ಕೋತಾನು. ಆಮೇಲೆ ದುರ್ಯೋಧನಗ ಸ್ವಲ್ಪ ಮನಸ್ ಬರ್ತೈತಿ, ಮಾಮಾರೆ ಒಬ್ಬ ಉಳಿಲಿ ಅಂತ ಹೇಳಿ ಬಿಡ್ತಾನ್ರಿ ಹೊರಗ್. ಕೇಳ್ರಿ, ಶಕುನಿ ಒಬ್ಬ ಹೊರಗ್ ಬರ್ತಾನ್ರಿ, ತಗೋರ್ಲ ಒಳಗ್ ಕುದಿತಿರ್ತೈತಿ. ಯಾವಾಗ ನಾ ಹಸ್ತಿನಾಪುರನ ಸತ್ಯಾನಾಶ ಮಾಡ್ಲಿ, ಯಾವಾಗ ನಾ ಪಾಂಡವ್ರ ಕರ ಅದಕ್ ತಿಳಿಯಂಗಿಲ್ಲ ದುರ್ಯೋಧನಗ ಈ ಮಾಮನ ನನ್ ಶತ್ರು ಅದಾನು ಅಂತ ಹೇಳಿ. ಅಂದ್ರೆ ಹೇಳುದ್ ಇದ್ರಲ್ಲಿ ಒಂದ್ ಏನ್ ತಿಳ್ಕೊಂಡ್ ಅಂದ್ರಿ, ಒಬ್ರು ನಮಗ ಕಿವಿ ತುಂಬುತ್ತಿರ್ತಾರ ನೋಡ್ರಿ ಅವ್ರ ಬಗ್ಗೆ. ನನ್ಗೆ ಇದ್ರ ಮೇಲೆ ನನ್ಗೆ ತಿಳಿತು, ಯಾರೋ ಒಬ್ರು ಬಂದ್ ನಮಗ್ ಹೇಳ್ತಿರ್ತಾರ ನೋಡ್ರಿ, ಅವ್ರ ಮೇಲೆ ಏನ್ರಿ ಇದ್ದಾಗನ ಅವ್ರು ತಮ್ಮ ಕೆಲ್ಸ ಮಾಡ್ಕೊತಿರ್ತಾರ. ಅಂದ್ರ ಅವ್ರದ್ದು ಒಳಗ್ ಒಂದ್ ಏನ್ರಿ ಸ್ವಾರ್ಥ ಇರಕಬೇಕ್ರಿ. ಸ್ವಾರ್ಥ ಇರ್ಲಿಲ್ಲ ಅಂದ್ರೆ ಯಾರ ಬಗ್ಗೆನೂ ಕಿವಿ ತುಂಬಂಗಿಲ್ಲ ಅಂತ ಇದ್ರ ಮೇಲೆ ತಿಳ್ಕೊಂಡಿರಿ. ಅಲ್ಲಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಾಕತ್ತಾನ ಹೆಂಗ್ ಇರ್ಬೇಕಂತ, ಅವಂದ್ ಹೆಂಗ್ ಆತ್ರಿ. ಇಲ್ಲಿ ದುರ್ಯೋಧನ್ ಕಿವಿ ತುಂಬಾಕತ್ತಾನ್ರಿ ಶಕುನಿ. ಅಲ್ಲಿ ಅರ್ಜುನನಿಗೆ ಕೃಷ್ಣ ತನ್ನ ಸ್ವಾರ್ಥ ಏನು ಇಲ್ಲ, ಇಲ್ಲಿ ಶಕುನಿತ್ ಪೂರಾ ಸತ್ಯಾನಾಶ ಮಾಡ್ಬೇಕು ಒಳಗ್ ಕುದಿತಿರ್ತಾನ್ರಿ. ರೋಷ ದ್ವೇಷ ಇಟ್ಕೊಂಡ್ ಕುದಿರ್ತ, ಅದ್ರಲ್ಲಿ ಕಿವಿ ತುಂಬಿರ್ತ. ಅದಕ್ ತಿಳಿಯಂಗಿಲ್ಲ ದುರ್ಯೋಧನಗ ನನ್ಗ ವಿಜಯ ಮಾಡಕ್ ಹೊಂಟಾರತ್ತ ಅದು ತಿಕ್ಕೋತೈತ್ರಿ. ಕರೆ ಅವನಿಗೂ ಒಳಗ್ ಒಂದ್ ಏನ್ ಇರ್ತೈತ್ರಿ, ಸ್ವಾರ್ಥ ಇರ್ತೈತ್ರಿ. ಸತ್ಯಾನಾಶ ಮಾಡೋದು ಪೂರಾ ಹಸ್ತಿನಾಪುರ ಸತ್ಯಾನಾಶ ಮಾಡೋದು ಒಳಗ್ ಕೂತಿರ್ತಾನ್ರಿ. ಅದಕ್ಕರ ನೀವು ಯೋಚನೆ ಮಾಡ್ರಿ, ಬಾಬಾ ನಿನ್ನೆ ಮುರಳಿಯೋಗ್ ನಾವ್ ಕೇಳಿದ ಪ್ರಕಾರ ಯಾರ್ದು ಕೆಟ್ಟದ ಕೇಳಬೇಡ್ರಿ. ಯಾಕೆ ಹೇಳ್ತಾನ ಅಟ್ರ ಮೇಲೆ ತಿಳ್ಕೊಬೇಡ್ರಿ. ಯಾರೋ ನಮಗೊಬ್ರ ಬಗ್ಗೆ ಕೆಟ್ಟದ್ ಹೇಳ್ತಿರ್ತಾರಂದ್ರ ಅವ್ರದ್ದು ಒಳಗ್ ಒಂದ್ ಏನೋ ಸ್ವಾರ್ಥ ಅಡಗಿರ್ತೈತ. ಅದಕ್ಕ ಬಾಬಾ ಹೇಳ್ತಾನ ಯಾರ್ದು ಕೆಟ್ಟದ ಕೇಳಬೇಡ್ರಿ. ಅವ್ರಿಗ್ ಏನ್ರ ಬೇಕಾಗಿರ್ತೈತ್ರಿ, ಅದಕ್ಕ ಅವ್ರ ಕಿವಿ ತುಂಬುತ್ತಿರ್ತಾರ. ಅರ್ಥ ಆಯ್ತಿಲ್ರಿ ನಾರ. ಮತ್ತ ಇಲ್ಲಿ ಇದೇನೈತ್ರಿ ಶಕುನಿದಾತ್ರಿ. ಇನ್ನು ಬರುಣ್ರಿ
ತುಂಬ್ಕೋತ ನಿಮಗಂತೂ ಗೊತ್ತೈತಿ ಆ ಜೂಜಾಟ್ನ್ಯಾಗ ಇಂದ್ರಪ್ರಸ್ಥ ತಯಾರಾಕೈತಲ್ರಿ ನೋಡ್ರಿ. ಅವ್ರಿಗೂ ಎಂತದ್ರಿ ಒಂದ್ ಎಂತದೋ ಕಾಡ್ ಕೊಡ್ತಾರಿ, ಗುಡ್ಡದಂತ ಕಾಡ್ ಕೊಡ್ತಾರಿ, ಕಾಂಡೋಪ್ರಸ್ಥ ಕೊಡ್ತಾರಿ. ಪಾಲ ಮಾಡ್ಕೊಳ್ಳಿ ಕಾಂಡೋಪ್ರಸ್ಥ ಕೊಡ್ತಾರು. ಇವ್ರು ಗುಡ್ಡದಂತ ಪ್ರದೇಶವನ್ನ ಪಾಂಡವ್ರು ಕೂಡಿ ಏನ್ ಮಾಡ್ತಾರ, ಇಂದ್ರಪ್ರಸ್ಥ ಮಾಡ್ಬಿಡ್ತಾರ. ಇಂದ್ರಪ್ರಸ್ಥ ನೋಡ್ಲಿಕ್ಕೆ ಇವ್ರನ್ನ ಕೌರವ್ರನ್ನೆಲ್ಲ ಕರೆಸ್ತಾರ. ಕರೆಸ್ಕೊಳ್ಳೆ ಅವಾಗ ಅದ್ ಹೆಂಗಿರ್ತೈತಿ ಅಂದ್ರ ನೀರ್ಗತೆ ಇರ್ತೈತ್ರಿ, ಕರೆ ನೀರ್ ಇರಂಗಿಲ್ಲ. ಅದಕ್ಕ ಅವ್ ಮುಟ್ಲೋ ಬೇಡೋ ದುರ್ಯೋಧನ ಹಿಂಗ್ ಮಾಡ್ಕೋತ ಮುಟ್ ಬಿಡ್ತಾನ. ಅನ್ಸಿರ್ತ ನೀರನ ಐತತ್ ಹೇಳಿ, ಕರೆ ನೀರ್ ಇರಂಗಿಲ್ಲ ಅಂದ್ಕೊಳ್ಳಿ ಅವ ಏನಾಗ್ಬಿಡ್ತಾನ ಅಂದ್ರ ಈ ಉಳ್ಕಿದ ಕಡೆನು ಇದು ನೀರ ಇಲ್ಲ ಅಂತ ತಿಳ್ಕೊಂಡ್ ಏನ್ ಮಾಡ್ಬಿಡ್ತಾನ್ರಿ, ಬಿದ್ದು ಬಿಡ್ತಾನ. ಆಕಿ ಮ್ಯಾಗ ನಿಂತ ದ್ರೌಪದಿ ಏನಂತಾಳು, ಅಂದೇಕಿ ಔಲಾದ್ ಅಂದೆ. ಅದು ಒಂದ್ ಅಪಮಾನ, ಇದು ಒಂದ್ ಅಪಮಾನ ನೋಡ್ರಿ. ಎಲ್ಲಾನು ಏನ್ ಮಹಾಭಾರತ್ ನೋಡ್ರಿ, ಬರೀ ಅಪಮಾನ, ರೋಷ, ದ್ವೇಷ, ಶೇಡ, ಬರೀ ಇವರೇ. ಅಲ್ಲೊಂದ್ ಅಪಮಾನ ಆಕೈತಿ. ಅಪಮಾನ ತೀರ್ಸ್ಕೋಬೇಕಂತ ಇವ್ರು ಎಲ್ಲಾ ಪ್ಲಾನ್ ಮಾಡ್ತಾರಿ. ನಿಮ್ಗ್ ಗೊತ್ತೇ ಇರುದ ಹಾಗೆ ಇದಕ್ಕ ಏನ್ರಿ ಜೂವಾಗ್ ಕರೆಸ್ತಾರಿ. ಅಲ್ಲಿ ಪಗಡಿ ಆಟ ಅವ್ನ ಕೈಯಾಗ ಇರ್ತೈತ್ರಿ, ಪಗಡಿ ಆಟ. ಅವ್ ಏನ್ ಸಂಕಲ್ಪ ಮಾಡ್ತಾನ ಅದ ಆಕೈತಿ. ಎಲ್ಲಾನು ಏನ್ರಿ ಇದಕ್ ಇಡ್ತಾಳ್ರಿ, ಏನ್ರಿ ಏನಂತೀರಿ ನೀವು, ಜೂಜಾಟ್ನಾಗ ಇದನ್ ಇಡ್ತಾರಿ, ಏನ್ರಿ ಸೋಳಕ್ ಸ್ಟಾರ್ಟ್ ಮಾಡ್ತಾರಿ. ಒಂದ್ ತಮ್ಮನ್ ತಾವ ಸೋಲ್ತಾರಿ, ಪತ್ನಿನೂ ಸೋಲ್ಸ್ತಾರಿ. ದ್ರೌಪದಿ ವಸ್ತ್ರಹರಣ ಆಕೈತ್ರಿ. ಅಲ್ಲೂ ದ್ರೌಪದಿ ಯಾಕಂದ್ರ ದುಶ್ಯಾಸನ ಕರ್ಕೊಂಡ್ ಬರ್ತಾನ್ರಿ ಆಕಿನ, ಹಂಗ ವಸ್ತ್ರಹರಣ ಮಾಡ್ತಾ. ಅವಾಗ ಕೃಷ್ಣ ಹೆಲ್ಪ್ ಮಾಡ್ತಾನೆ. ಅಂದ್ರ ಬಾಬಾನು ಹೇಳ್ತಾನಲ್ಲ, ಯಾರ ಬಾಬಾ ಇದಿರ್ತಾರೋ ಬಾಂದೇಲಿ ಇರ್ತಾರ ಅವ್ರಿಗೆ ನನ್ನ ವಸ್ತ್ರವನ್ನ ನಾ ಏನ್ ಮಾಡ್ತೇನೆ, ಬಚಾವ್ ಮಾಡ್ತೇನೆ ಅಂತ. ಅದಕ್ಕೂ ಕಾರಣ ಏನು, ಕೃಷ್ಣನು ಕೂಡ ಆಕೆಗೆ ಅವರಿಗೆ ದ್ರೌಪದಿಗೆ ವಸ್ತ್ರವನ್ನ ಕೊಡ್ಬೇಕಂದ್ರ ಕಾರಣ ಏನು, ಆ ಟೈಮ್ನಾಗ ಜರಾಸಂಧ ಶಿಶುಪಾಲನ್ನ ಸಾಯಿಸ್ಬೇಕಾದ್ರ ಆ ಚಕ್ರ ಬಿಟ್ಕೊಳ್ಳಿ ಅವನ್ಗ ರಕ್ತ ಬರ್ತೈತ್ರಿ. ಇಲ್ಲಿ ರಕ್ತ ಬಂದಿದ್ದಕ್ಕಿ ದ್ರೌಪದಿ ಏನ್ ಮಾಡ್ತಾಳ್ರಿ, ಹರಿದು ಏನ್ ಮಾಡ್ತಾಳ್ರಿ, ಸುತ್ತ. ಅಂದ್ರೆ ಹೇಳೋ ಅಂದ್ರ ಭಗವಂತ ಅವಶ್ಯಕತೆ ಇದ್ದಾಗ ಯಜ್ಞ ಸೇವೆ ಮಾಡ್ದಾಗೂ ಬಾಬಾ ಋಣಿ ಆಗ್ತಾನ. ಅಂದ್ರೆ ಹೇಳೋ ಏನಂದ್ರ ನಾವ್ ಶಿವಪ್ಪಗ ಋಣಿ ಮಾಡ್ಕೋಬೇಕ್ರಿ. ಋಣಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಾಬಾನು ನಮ್ಗೆ ಹೆಲ್ಪ್ ಮಾಡಂಗಿಲ್ರಿ. ಈಗ ಅಂತ್ಯ ಸಮಯದಲ್ಲಕ್ಕೆ ಎಲ್ಲಾರ ಮಧ್ಯದಲ್ಲಿ ವಸ್ತ್ರಹರಣ ಆಗೋ ಸಮಯದಲ್ಲಿ ಯಾರ್ಯಾರು ಬರಂಗಿಲ್ರಿ. ಅಷ್ಟು ದೊಡ್ಡ ವಿದ್ವಾನ್ ಪಂಡಿತರು ಪೂರಾ ಸಭಾದಲ್ಲಿ ಕೂತಿರ್ತಾರ. ಎಲ್ಲಾರು ಪತ್ತಿಗಳು ಶೂರ್ ವೀರ್ರಿ. ಒಬ್ರಕಿತ ಭೀಮ್ ಏನ್ ಬಾರಿರಿ, ಅರ್ಜುನ್ ಏನ್ ಬಾರಿರಿ, ಯುಧಿಷ್ಠಿರ್ ಏನ್ ಬಾರಿರಿ. ಅರ್ಜುನ್ ಒಂದ್ ಬಾಣ ಸಾಕ್ರಿ, ಅವ್ರು ಕೌರವ ಸಾಯ್ಸ. ಎಲ್ಲಾರು ತಳಿ ಬಗಿಸಿ ನಿಂದಿಸ್ತಾರೆ. ಅಲ್ಲಿ ದೊಡ್ಡ ಹಿರಿಯರು ಕೂತಿರ್ತಾರ. ಕರೆ ಏನ್ ಆಕೈತ್ರಿ, ಯಾರು ಬಚಾವ್ ಮಾಡ್ತಾರ್ರಿ? ಹಾ, ಯಾವುದು ಬಾಬಾನ ಒಬ್ಬನ. ಆದ್ರೆ ಬಾಬಾನು ಯಾವಾಗ ರಕ್ಷಣೆ ಮಾಡಿದ, ದ್ರೌಪದಿಗೆ ರಕ್ಷಣೆ ಯಾವಾಗ ಮಾಡ್ದ, ಅವಳು ಕೂಡ ಆ ಅಕ್ಕಿ ಬಳ್ ಕಟ್ಟಾದಾಗ ಅಕ್ಕಿ ಸಾಡಿ ಹರಿದ್ ಕೊಡ್ತಾಳ್ರಿ. ಅದಕ್ಕ ಅಕ್ಕಿ ಸಾಡಿ ಸಿಕ್ತೈತ್ರಿ. ಇಕ್ಕಿ ಹರಿದ್ ದ್ರೌಪದಿ ಹರಿದ್ ಕೊಟ್ಟಿದ್ರಿ ಇಷ್ಟರಿ. ಕರೆ ಕೃಷ್ಣ ಎಟ್ರಿ 21 ಸಾಡಿ ಕೊಡ್ತಾನ್ರಿ. ಅಂದ್ರೆ ಅದ ಬಾಬಾ ಹೇಳ್ತಾನ, ಎಲಿ ಇರ್ತಾವ, ಅದ 21 ಎಲಿ ಇರ್ತಾವ. ಒಂದೊಂದ್ ಎಲಿಗೆ 21 ಎಲಿ ಇರ್ತವ್ರಿ, 21 ಸಾಡಿ ಕೊಡ್ತಾನ್ರಿ. ಅದಕ್ಕ ಬಾಬಾ ಹೇಳ್ತಾನ, ನೀವ್ ಇಲ್ಲಿ ಏನ್ ಮಾಡ್ತೀರಿ, ಇಲ್ಲಿ ಏನ್ ಮಾಡ್ತೀರಿ ಸಂಗಮಯುಗ್ನ್ಯಾಗ, ನಿಮ್ 21 ಜನ ಕೊಡ್ತೇನಿ, ನಿಮ್ ಋಣಿ ಇಟ್ಕೊಂಡ್. ಇಷ್ಟ ತಿಳ್ಕೊರಿ, ಮನುಷ್ಯರ ಋಣಿ ಆಗ್ಲಾರ್ದ ನಮ್ ಪರಮ್ಧಾಮಕ್ ಹೋಗಂಗಿಲ್ರಿ. ನಮ್ ಸಾಲ ಬಗಿ ಹರಿಲಾರ್ದ ಮತ್ತೆ ಶಿವಪ್ಪ ಉಳಿಸ್ಕೋತಾನ್ರಿ. ನಿಮ್ದು ಒಂದ್ ಎಲಿ. ಅದಕ್ಕ ಬಾಬಾ ಹೇಳ್ತೇನೆ, ನೀವ್ ಏನ್ ಮಾಡಿರ್ಲ ಅದ್ ನನಗ್ ಗೊತ್ತೈತಿ. ನಿಮ್ಗೆ ಬಡ್ಡಿ ಸಹಿತ ನಿಮ್ಗ ಸಮಯ ಬಂದ ನಿಮ್ ಕೊಡತೇನಿ ಅಂತ ಹೇಳ್ತೇನೆ. ಅದಕ್ಕ ನಾವ್ ಏನ್ ಮಾಡ್ಬೇಕ್ರಿ, ಗುಪ್ತ ಇರ್ಬೇಕ. ನಮಗ್ ಎದಕ್ ಬೇಕಾಯ್ತು, ಬಾಬಾ ಗೊತ್ತೈತೆ ಮುಗಿದು ಹೋತ. ಅರ್ಥ ಆಯ್ತು ಇಲ್ರಿ ಅರ್ಥ ಆಯ್ತು. ಖರೆ ಬಾಬಾ ಮಾತ್ರ ಉಳ್ಸಂಗಿಲ್ಲ. ಇದು ನೀವು ನೋಡುವಂತ ಕತೆ. ಇನ್ ಕೇಳ್ರಿ, ಆ ದುಶ್ಯಾಸನ ವಸ್ತ್ರಹರಣ ಮಾಡ್ಕೊಂಡ್ ಬರ್ತಾ ಅಲ್ಲೇ ಮುಗಿಸ್ಬಹುದಾಗಿತ್ತು ದ್ರೌಪದಿ. ಖರೆ ಅವಳು ಸುಮ್ನೆ ಇರ್ಲಿಲ್ರಿ. ಆಕಿನು ಕೂದ್ಲ ಶೇಯ ಬಿಡ್ಕೋತಾಳ್ರಿ. ಶೇಷವನ್ನ ಕೂದ್ಲು ಬಿಟ್ಕೋತಾ ಏನಂತಾಳ್ರಿ, ಎಲ್ಲಿವರೆಗೂ ಆ ದುರ್ಯೋಧನ ರಕ್ತ ನನ್ನ ಕೇಶದಲ್ಲಿ ನಾ ಹಚ್ಕೊಂಗಿಲ್ಲ, ರಕ್ತವನ್ನ ಹಚ್ಕೊಂಗಿಲ್ಲ, ಅಲ್ಲಿವರೆಗೂ ನಾನು ಕೂಡ ಈ ಕೇಶವನ್ನ ಹಂಗ ಬಿಡ್ತೀನಿ ಅಂದ್ಕೊಳ್ಬೇಕ. ಅಂದ್ರ ಅಕ್ಕಿನೂ ಒಳಗೇನ್ ಕುದಿಯಕತ್ರಿ, ಕೃಷ್ಣ ಅಂತಾನ, ನಿನ್ನಿಂದ ಆತ ಮಹಾಭಾರತ ಅಂತನ್ರಿ. ನೀ ಒಂದ್ ವೇಳೆ ನೀ ಮಾಫ್ ಮಾಡಿದ್ಯಂದ್ರ, ನೀ ಕ್ಷಮಾ ಮಾಡಿದ್ಯಂದ್ರ
ಇದು ಇಟ್ಟು ದೊಡ್ಡ ಮಹಾಭಾರತ ಆಗ್ಲಿಲ್ಲ. ಅಕ್ಕಿಗೂ ಒಳಗೇನ್ರಿ ನಮ್ದ ಕಲ್ಯಾಣ ಆಯ್ತ. ಅಕ್ಕಿಗರೇನ್ರಿ ಇದು ಸಿಕ್ತೇನ್ರಿ, ತನ್ನ ಮಕ್ಕಳು ಕಳ್ಕೊತಾಳಿಲ್ರಿ, ತನ್ನ ಮಕ್ಕಳು ಕಳ್ಕೊತಾಳ, ಅಕ್ಕಿನ ಮಕ್ಕಳು ಕಳ್ಕೊತಾ ಇಲ್ರಿ. ಅದಕ್ಕ ಅಕ್ಕಿ ನೋಡ್ ಆ ಸಮಯನೇ ಅಕ್ಕಿನೇನ್ ವಸ್ತ್ರ ಹರಣ ಅಟ್ಟೊತ್ತಿಗೆನ ಕೃಷ್ಣ ಹೆಲ್ಪ್ ಮಾಡಿದ್ರಿ. ಏನ್ ಮಾಫ್ ಮಾಡ್ಬಿಡ್ಬೇಕಾಗಿತ್ತು, ಕ್ಷಮಾ ಮಾಡ್ಬಿಡ್ಬೇಕು. ಸರಿ ಮಾಡಂಗಿಲ್ರಿ. ಒಳಗ್ ಅಕ್ಕಿನೂ ಅಪಮಾನ ಹಿಡ್ಕೋತಾಳ, ಕೇಶವನ್ ಹಿಡ್ಕೋತಾಳು, ಎಲ್ಲಾರ್ನು ಕಿವಿ ತುಂಬಾ ಕಿಡಿತಾಳ. ಅಕ್ಕಿನೂ ಏನ್ರಿ ದುನ್ನ ಬೆಳಗಾದ್ರ ಆ ಭೀಮಗ್ ತೋರ್ಸ್ತಿರ್ತಾಳ ತನ್ನ ಕೂದ್ಲುವಣ. ನಾನು ಹಿಂಗ್ ಬಿಟ್ಕೊಂಡೆ ನೆನಪಿಟ್ಕೊಂಡಿ ಆ ಭೀಮಗ ತುಂಬಿಸಿ ಏನ್ ಮಾಡ್ಬಿಡ್ತಾಳ್ರಿ, ದೊಡ್ಡ ಮಹಾಭಾರತ ಕ್ರಿಯೇಟ್ ಆಕೈತ್ರಿ. ಇನ್ನ ಬರ್ರಿ ಅಕ್ಕಾರ, ನಿಮ್ಗ್ ಗೊತ್ತಿರೋದು ಹಾಗೆ ಜೈದ್ರಥ್ ಕತೀರಿ. ಇವ್ರ ಅಜ್ಞಾತವಾಸ ಅಲ್ರಿ, ವನವಾಸನಾಗಿದ್ದಾಗ ಜೈದ್ರಥ ಏನ್ ಮಾಡ್ತಿರ್ತಾನಂದ್ರ ಹೋಗ್ತಿರ್ತಾನು, ದ್ರೌಪದಿ ಮೇಲೆ ಮೋಹ ಆಗ್ಬಿಡ್ತೈತ್ರಿ, ಅವನ್ಗ ಪ್ರೀತಿ ಆಕರ್ಷಣೆ ಆಗ್ಬಿಡ್ತೈತಿ. ಎತ್ಕೊಂಡ್ ಹೋಗ್ಬಿಡ್ತಾನ್ರಿ. ಎತ್ಕೊಂಡ್ ಹೋಗ್ಬೇಕಾಕಿ ಒದರ್ತಾ ಅಟ್ಟೊತ್ತಿಗೆ ಭೀಮ್ ಬರ್ತಾನ್ರಿ. ಭೀಮ್ ಕೇಸ್ತೈತೆ, ಭೀಮ್ ಓಡಿ ಬರ್ತಾನ. ಭೀಮ್ ಓಡಿ ಬಂದ ಮೊದ್ಲ ಭೀಮ್ರಿ ಪೂರಾ ಎಲ್ಲಾರು 5 ಜನ ಕೂಡಿ ಅವನ್ನ ಇದು ಮಾಡ್ತಾರೋ. ಆದ್ರ ಪರ ಸ್ತ್ರೀಯನ್ನ ಕಣ್ಣ ಹಾಕಿದಿ, ಎತ್ಕೊಂಡು ಹೊಂಟಿ ಅಂತ ಇವ್ರು ಏನ್ ಮಾಡ್ತಾರಂದ್ರ 5 ಜನ ತಲಿ ಬೋಳಿಸ್ತಾರೆ. 5 ಜುಟ್ಟ ಬಿಡ್ತಾರ್ರಿ. ಮೀಸಿನೂ ಅರ್ಧನು ಬೋಳಿಸ್ತಾರಿ, ಮೀಸಿನೂ ಅರ್ಧ ಬೋಳಿಸ್ತಾರು, ತಲಿನೂ ಅರ್ಧ ಬೋಳ್ಸಿ 5 ಇಡ್ತಾರಿ, ಜುಟ್ಟ ಇಡ್ತಾರ. ಅಲ್ಲಿ ನೋಡ್ರಿ ಅವನ್ ಪ್ರಾಬ್ಲಮ್ ಆಕೈತಿ. ಅವನ್ಗೂ ಅಪಮಾನ ಒಳಗ್ ಇಟ್ಕೋತಾನ್ರಿ ಅವನು. ಅಲ್ಲೂ ಅವನ್ಗ ಅಪಮಾನ ಆಕೈತ್ರಿ. ಅಲ್ಲೂ ಅಪಮಾನ ಆಗಿದ್ದಕ್ಕ ಅವ್ ಏನ್ ಮಾಡ್ತಾನ್ರಿ, ತಪಸ್ಸಿ ಕೂತ್ ಬಿಡ್ತಾನ್ರಿ. ವರದಾನ ಏನ್ ತಗೋತಾನಂದ್ರ ಬ್ರಹ್ಮನಿಂದ, ಮಹಾಭಾರತ ಯುದ್ಧನ್ಯಾಗ 1 ದಿನ ನನ್ನನ್ನು ಯಾರು ಸೋಲ್ಸಿರ್ಬಾರ್ದು ಅಂತ ತಗೊಂಡ್ಬಿಡ್ತಾರ. ನಂದ ವಿಜಯ ಆಗ್ಬೇಕು, ನನ್ನನ್ನು ಯಾರು ಸೋಲ್ಸಬಾರ್ದು, ಮಹಾಭಾರತದ 1 ದಿನ ನಂದ ವಿಜಯ ಆಗ್ಬೇಕು ಅಂತ ಹೇಳಿ ಯುಧಿಷ್ಠಿರ ಹೇಳ್ತಿರ್ತಾನ್ರಿ, ಕ್ಷಮಾ ಮಾಡ್ರಿ, ಅವನ್ನ ಕ್ಷಮಾ ಮಾಡ್ರಿ, ಬಿಡ್ರ. ಅಲೆ ಅಲ್ರಿ ಕೌರವ ಲಾಸ್ಟ್ ದುಶ್ಯಾಲ ಏನಿರ್ತಲ್ರಿ, ಅವ್ರ ಪತಿ ಇರ್ತಾನ್ರಿ. ಅವನ್ ಹೋಗ್ಲಿ ಬಿಡ, ಕ್ಷಮಾ ಮಾಡ್ರಿ ಅಂತ. ಅವ್ರ ಏನ್ ಮಾಡಂಗಿಲ್ಲ, ಕ್ಷಮಾ ಮಾಡಂಗಿಲ್ಲ, ತಲಿ ಬೋಳಿಸ್ತಾರೆ. 5 ಜುಟ್ಟ ಬಿಡ್ತಾರಿ. ಸ್ವಾಮಿ ಅನ್ನೋರ ಏನ್ ಮಾಡ್ತಾರ, ಅರ್ಧ ಮೀಸಿ ಬೋಳಿಸ್ತಾರ, ಪೂರ ಅಸಹ್ಯ ಮಾಡಿ ಹೋಗಿತಾರಿ. ತಗೋರ್ಲ ಒಳಗ ಅವನ್ಗೂ. ಅದಕ್ಕ ಬಾಬಾ ಬಾಳ್ ಹೇಳ್ತಾನ್ರಿ, ಮಹಾಭಾರತ ನೋಡ್ರಿ ಕೇಳಿದೆ ಅಂತ ಎಷ್ಟ್ ನಾವ್ ಕ್ಷಮಾ ಮಾಡ್ಬೇಕು. ಒಳಗ್ ಇಟ್ಕೋತಾನ್ರಿ. ನಡ್ರಲ್ಲ ಆಮೇಲೆ ತಪಸ್ ಮಾಡ್ತಾನು, ವರ ತಗೋತಾನು. ಆ ವರದ ಕಾರಣದಿಂದ ಚಕ್ರವ್ಯೂಹ ರಚನೆ ಮಾಡ್ತಾರಿ ಮಹಾಭಾರತ ಯುದ್ಧನ್ಯಾಗ. ಹೆಂಗ್ರೆ ಮಾಡಿ ಚಕ್ರವ್ಯೂಹನ್ಯಾಗ ಇವ್ರನ್ನ ಸಿಗಿಸ್ಬೇಕು. ಚಕ್ರವ್ಯೂಹ ಕೇವಲ ಅರ್ಜುನ್ಗ ಅಷ್ಟ ಬರ್ತಿರ್ತೈತ್ರಿ, ಮತ್ ಯಾರಿಗೂ ಬರ್ತಿರುವುದಿಲ್ಲ. ಅದನ್ನ ಕಟ್ ಮಾಡ್ಲಿಕ್ಕೆ, ತೆಗಿಲಿಕ್ಕೆ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ರೆಡಿ ಮಾಡ್ತಾರ. ಖರೆ ಇವ್ರ ಏನ್ ಮಾಡ್ತಾರು, ಕೌರವ್ರು ಏನ್ ಮಾಡ್ತಾರು, ಹೆಂಗರೆ ಮಾಡಿ ಈ ಅರ್ಜುನನ್ನ ಚಕ್ರವ್ಯೂಹದಿಂದ ಹೊರಗೆ ಹಾಕ್ಬೇಕು. ಯುದ್ಧದ ಭೂಮಿಯಿಂದ ದೂರ ಕರ್ಕೊಂಡ್ ಹೋಗ್ತಾರು. ಇವ್ರೆಲ್ಲಾರು ಪ್ಲಾನ್ ಮಾಡ್ತಾರಲ್ರಿ. ಪ್ಲಾನ್ ಮಾಡ್ಕೊಳ್ಳೆ ಅಭಿಮನ್ಯು ಏನಂತಾನು, ಸಣ್ಣ ಬಾಲಕರಿ. ಅಭಿಮನ್ಯು ಯಾರಂದ ಅರ್ಜುನನ ಮಗ. ಅವನಿಗೆ ಒಬ್ಬನಿಗೆ ಅಭಿಮನ್ಯುಗ್ ಒಬ್ರಿಗ ಮಾತ್ರ ಚಕ್ರವ್ಯೂಹದ ಒಳಗಡೆ ಹೋಗೋದು ಒಂದ ಗೊತ್ತಿರ್ತೈತಿ, ಹೊರಗ್ ಬರೋದು ಗೊತ್ತಿರೋದಿಲ್ಲ. ಹಂಗ ಬಾಬಾ ಅಂತನ್ರಿ, ವ್ಯರ್ಥ ಚಕ್ರ ಅರ್ಧ ಮುರ್ಧ ಜ್ಞಾನ. ವ್ಯರ್ಥ ಚಕ್ರ ನೀವ ರಚನೆ ಮಾಡಿರ್ತೀರಿ, ಒಮ್ಮೆ ಒಳಗ್ ನೀವ ಸಿಕ್ಕೊಂಡ್ರಿ ಹೊರಗ್ ಬರೋದ್ ತ್ರಾಸ. ಈಗ ನೋಡ್ರಿ, ಅದಕ್ಕ ಬಾಬಾ ಹೇಳ್ತಾನ, ವ್ಯರ್ಥ ವಿಚಾರ ಮಾಡ್ಬೇಡ್ರಿ. ಯಾಕೆ ಅಂದ್ರ ಬಿಂದು ಇಡ್ರಿ ಅಂತ ಯಾಕೆ ಹೇಳ್ತಾರ. ನಾವ್ ಏನ್ ಮಾಡ್ತೇವ್ರಿ, ಒಮ್ಮೆ ಸೃಷ್ಟಿ ಮಾಡ್ತೇವಿ, ಸಂಕಲ್ಪ ರಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೇವ್. 10 ನಡೆಸ್ತೇವ್, 20 ನಡೆಸ್ತೇವ್, 30 ನಡೆಸ್ತೇವ್, 40 ನಡೆಸ್ತೇವ್. ಆ ನಡಿಸ್ಕೂಳಿ ಏನಾಕೈತಿ ಹೇಳ್ರಿ, ನಮ್ಮಿಂದ ವಾತಾವರಣ ಹಬ್ಬತೈತಿ. ಅದು ಪೂರಾ ವಾತಾವರಣ ಹಬ್ಬತೈತಿ. ಇನ್ನು ನೀವ್ ನಾಳೆ ಶಾಂತ ಇರ್ತಿರ್ತಿಕೋರಿ, ಆ ವಾತಾವರಣ ಏನ್ ಚಕ್ರವ್ಯೂಹ ರಚನೆ ಮಾಡಿರ್ತಾರಲ್ಲ, ಅದು ಮತ್ ಒಳಗ್ ಹೋಗತಿ. ಮತ್ ನೀವ್ 40 ಎಬ್ಬಿಸ್ತೀರಿ ಒಳಗ್, ಮತ್ 40 ಎಬ್ಬಿಸಿ ಮತ್ತ ರೂಮ್ನಾಗ ಹರಡಿಸ್ತೀರಿ. ಮತ್ ನಾಳೆ ಆಕೈತಿ, ಮತ್ ನೀವ್ ಚಲೋ ಇರ್ತೀರಿ, ಮತ್ ವಾತಾವರಣ ನಿಮ್ ಹೊಕ್ಕೋತೈತಿ. ಹಿಂಗ ಹಾಕೋತೇನ್ರಿ, ನೀವ ಸೃಷ್ಟಿಸಿರುವಂತ ವ್ಯರ್ಥ ವಿಚಾರದ ಚಕ್ರವ್ಯೂಹನ ನೀವ ಸಿಕ್ಕೋತೀರಿ. ಆಮೇಲೆ ನಿಮ್ಗೆ ಅನಿಸ್ತೈತಿ, ಮಂದಿ ನನಗ ಹಂಗ ವಿಚಾರ ಮಾಡಸಾಕತ್ತಾರು, ಮಂದಿ ನನಗ್ ಶತ್ರು ಅದ, ಮಂದಿ ಯಾರು ಶತ್ರು ಇರೋದಿಲ್ರಿ, ನೀವ ಏನ್ ಯೋಚನೆ ಮಾಡಿರ್ತೀವ್ರಿ ಚಕ್ರ. ಅದಕ್ಕ ಬಾಬಾ ಹೇಳ್ತಾರ, ಅಭಿಮಾನ
ಅಭಿಮಾನ ಇತ್ತಂದ್ರ ನಮ್ದು ಸತ್ಯಾನಾಶ. ಅಭಿಮನ್ಯು ನಮ್ದು ಏನಾಕೈತ್ರ ಅವನ ಕರೆ ಬಾಬಾನ್ ಮಕ್ಕಳ ನಾವ. ಆದ್ರ ನಮ್ಮಲ್ಲಿ ಒಂದ್ ಚೂರ ಅಭಿಮಾನ ಬತ್ತಂದ್ರ ನಮ್ ಚಕ್ರವ್ಯೂಹನ್ಯಾಗ ನಾವ ಏನಾಗ್ತೇವ್ರಿ ಅನ್ನೋರ್ ಸಿಕ್ಕೊಂಡು ನಾವ ಸತ್ಯನಾಶ ಆಗ್ತೇವ್. ಕೇಳ್ರಲ್ಲ. ಆಮೇಲೆ ಅಭಿಮನ್ಯು ಹೋಗ್ತಾನ್ರಿ. ಅಭಿಮನ್ಯು ಒಳಗ್ ಹೋದ್ ಕೂಡ್ಲೆ ಅವ್ನ್ ಗೊತ್ತಿರ್ತೈತಿ ಒಳಗ್ ಹೋಗುದ್ ಗೊತ್ತೈತಿ, ಹೋಗ್ತಾನ ಒಬ್ಬ ಮಾತ್ರ. ಆದ್ರೆ ಎಲ್ಲಾರು ಏನ್ ಅಭಿಮನ್ಯು ಅಂತ ನಾ ಹೆಂಗೆಗ್ ಹೋಗ್ತೇನ್ಲ ಹಂಗಾಗಿ ನೀವ್ ನನ್ ಹಿಂದಿಂದ ಬರ್ಬೇಕಂತ ಹೇಳಿ ಪಾಂಡವ್ರಿಗೆಲ್ಲರಿಗೂ ಹೇಳಿರ್ತಾರ. ಆದ್ರ ನಡು ಯಾರು ಬಂದ ನಿಂದಿರ್ತಾರ ಅಂದ್ರ ಜಯದ್ರಥ ಬಂದ್ ನಿಂತಿರ್ತಾನ್ರಿ. ಜಯದ್ರಥಗ್ ಏನ್ ವರ ಇರ್ತೈತಿ? ಒಂದು ನನ್ನನ್ನು ಯಾರು ಸೋಲ್ಸಂಗಿಲ್ಲ. ಅಭಿಮನ್ಯು ಏನ್ ಒಳಗ್ ಸೇರ್ಕೋತಾನೋ ಜಯದ್ರಥ ಬಂದ್ ನಿಂದಿರ್ತಾನ್ರಿ. ಈ ಪೂರ ಪಾಂಡವ್ರು ಅಟಾಪ್ಸಂಗೆ ಇಲ್ರಿ ಅವ್ ಇಡೀ ದಿನ ಸೂರ್ಯಾಸ್ತ ಮುಗಿಸ್ತ ತನಕ ಅವ್ರ ಯಾರಿಗೂ ಅಟಾಪ್ಸಂಗಿಲ್ರಿ, ನಿಂತ್ ಬಿಡ್ತಾನ್ರಿ. ಅಭಿಮನ್ಯು ಒಳಗ್ ಹೋಗ್ತಾನೋ ಅದ್ ಹೆಂಗಿರ್ತೈತಿ ಅದ ಚಕ್ರವ್ಯೂಹಕರ ಚೇಂಜ್ ಆಕೋತನ ಇರ್ತೈತ್ರಿ. ಅದ್ ಒಂಥರ ವಿಚಿತ್ರ ಚಕ್ರವ್ಯೂಹ ಇರ್ತೈತ್ರಿ. ಬಾಳ್ ಜನ ಒಂದ್ ಗ್ರೂಪ್ನ್ಯಾಗ ಒಂದ್ ಜನ ಇರ್ತಾರಿ, ಒಂದ್ ಗ್ರೂಪ್ ಅವ್ರನ್ನ ಎಲ್ಲಾರ್ನು ಸೋಲ್ಸ್ಕೊತ ಹೋಗ್ಬೇಕಲ್ರಿ. ಹೋಗಿ ನಡು ಸೇರ್ಕೊಂಡ್ಬಿಡ್ತಾನ, ಕೌರವ್ ಸೇರ್ಕೊಂಡ್ಬಿಡ್ತಾನ್ರಿ. ಅಲ್ಲಿ ನಿಮ್ಗೆ ಗೊತ್ತೇ ಇದೆರಿ, ಎಲ್ಲಾರು ಅಟ್ಯಾಕ್ ಮಾಡ್ಬಿಡ್ತಾರ. ಯಾಕಂದ್ರೆ ಮಹಾಭಾರತದ ಯುದ್ಧದ ನಿಯಮ ಏನೈತಿ, ಒಬ್ರ ಜೊತೆ ಒಬ್ರ ಯುದ್ಧ ಮಾಡ್ಬೇಕು. ಯಾಕಂದ್ರೆ ಪಾಪ ಅಭಿಮನ್ಯು ಸಣ್ಣ ಹುಡುಗನ್ ಜೊತೆ ಏನ್ ಮಾಡ್ಬಿಡ್ತಾರಿ, ಎಲ್ಲಾರು ಒಮ್ಮೆ ಅಟ್ಯಾಕ್ ಆಗ್ಬಿಡ್ತಾರ. ಒಮ್ಮೆ ಅಟ್ಯಾಕ್ ಆಗಿ ಅವನ್ ಶರೀರ್ ಬಿಡ್ತಾರಿ. ಶರೀರ್ ಬಿಟ್ಕೊಂಡು ಅವ್ನ ಸಾಯ್ತಾನ್ರಿ. ಒಬ್ಬ ಸಣ್ಣ ಬಾಲಕರಿ ಅವನು ಸಾಯಿಸ್ತಾರು. ಅವತ್ತಿನಿಂದ ಮಹಾಭಾರತ ಏನ್ರಿ, ಎಲ್ಲಾರು ಏನು ಬೇಕಾದ ನಿಯಮಗಳನ್ನ ಮುರ್ಕೋತ ಹೊಂಟಿ ಬಿಡ್ತಾರ. ಯಾಕಂದ್ರೆ ಇವ್ರು ಮುರ್ದಾರ ಅಂತ ಹೇಳಿ ಅವ್ರು ಎಲ್ಲಾ ಮುರ್ಕೋತ ಹೊಂಟಿ ಬಿಡ್ಲಿ. ಅಭಿಮನ್ಯುನ ರೂಲ್ಸ್ ಮುರಿತಾರೆ, ಮುರಿಯಕತ್ತಾರ, ಅವ್ರು ಸೋಲ್ಸ್ತಾರ. ಅವಾಗ ಅಲ್ಲಿ ಆಮೇಲೆ ಸೂರ್ಯಾಸ್ತ ಆಕೈತಿ, ಗೊತ್ತಾಕೈತಿ. ಅರ್ಜುನ್ ಬರ್ತಾನೋ, ಅರ್ಜುನ್ ಗೊತ್ತಾಕೈತಿ ನನ್ ಮಗ ಹೋದಂತ. ಮೊದ್ಲ ಪ್ರಿಯ ಇರ್ತಾನ್ರಿ ಅಭಿಮನ್ಯು, ಗೊತ್ತಾಕೈತಿ. ಅವಾಗ ತಗೋರ್ಲ ಅರ್ಜುನ್ ಅಂತಾನ, ನಾಳೆ ಸೂರ್ಯಾಸ್ತ ಆಗೋಕಿತ್ತ ಮುಂಚೆ ನಾ ಜಯದ್ರಥನ ಸಾಯಿಸತೇನೆ ಅಂತ. ಅವ್ರೇ ಉಳಿಬೇಕು, ನಾರೇ ಉಳಿಬೇಕು. ಬರ್ತಾರ್ರಿ. ಒಳಗ ಬಂದ್ ಕೂಡೇನ ಕೃಷ್ಣ ಒಳಗ್ ಹತ್ತೈತಲ್ರಿ. ಯಾಕಂದ್ರೆ ಈ ಜಯದ್ರಥ ಒಬ್ಬ ಅಳ್ಯ ಇವ್ನ ಹೆಂಗ್ರೆ ಮಾಡಿ ಉಳಿಸ್ಕೋಬೇಕಂದ್ರ ಅವ್ರು ಕೌರವ್ರು ಏನ್ರಿ ಮತ್ತೆ ಯೋಚನೆ ಮಾಡದಿರ್ತಾರ. ಹಾ ಮತ್ ಹೆಂಗ ಅವ್ರ ಅಂದ್ರೆ ಮತ್ ಅವರು ಪ್ಲಾನ್ ಮಾಡ್ತಾರ, ಜಯದ್ರಥನ ಹೆಂಗ್ರ ಉಳಿಸ್ಬೇಕಂತ ಅವರು ಪ್ಲಾನ್ ಮಾಡ್ತಾರ. ಈ ಕಡೆ ಏನ್ ಹಾಕಿರ್ತಾರು, ಅವ್ ಏನ್ ಶಪಥ ತಗೋತೈತಾರ, ಒಂದ್ ನಾರೇ ಉಳಿಬೇಕು, ಒಂದ್ ಅವ್ರೇ ಉಳಿಬೇಕು ಅಂತ ಹೇಳಿ ಅದಕ್ ಅವರು ಪ್ಲಾನ್ ಮಾಡ್ತಾರೆ. ಈ ಕೃಷ್ಣಗ ಟುಕು ಹತ್ತಿರ್ತೈತಿ. ನಾಳೆ ಹೆಂಗ ಬಚಾವ್ ಆಗ್ತಾನ ಅಂತ ಹೇಳಿ ಯಾರ್ರಿ ಅರ್ಜುನ. ಅದಕ್ಕೆ ನನಗೆ ಇಟ್ಟ ತ್ರಾಸ ಆಗತೈತಿ, ಇನ್ನ ಅರ್ಜುನ್ಗೆ ಹೆಂಗ ತ್ರಾಸ ಆಗ್ತಿರ್ಬೇಕು, ಅವನಿಗೂ ಯೋಚನೆ ನಡೆದಿರ್ಬೇಕಲ್ಲ. ಯಾಕಂದ್ರೆ ನಾಳೆ ಅವ್ನು ಮೃತ್ಯು ಕಾದೈತಿ, ಅವನು ಯೋಚನೆ ಏನ್ರ ನಡೆದಿರ್ಬೇಕಲ್ಲ ಅಂತ ಹೇಳಿ ಅವ್ನ್ ರೂಮಿಗೆ ಹೋಗ್ತಾನ. ಅವ್ ಮಲ್ಕೊಂಡಿರ್ತಾನ್ರಿ. ಅರ್ಜುನ್ ಗೊರ್ಕಿ ಹೊಡಿತಿರ್ತಾನ್ರಿ, ಮಲ್ಕೊಂಡಿರ್ತಾನ, ಎಬಸ್ತಾನ್ರಿ. ನಯ್ಯೋ ನಾಳೆ ನೀನು ಮೃತ್ಯು ಕಾದೈತಿ, ಏನ್ರ ಪ್ಲಾನ್ ಮಾಡಿಲ್ಲ ಅಂತ. ಅವಾಗಂತ ನನಗೋಸ್ಕರ ನೀ ಕಾದಿ ಅಂದ್ಮೇಲೆ, ನೀ ನಿಂತಿ ಅಂದ್ಮೇಲೆ, ನೀ ಎಚ್ಚರಿಕದಿ ಅಂದ್ಮೇಲೆ ನಾ ಯಾಕ ಚಿಂತೆ ಮಾಡ್ಲಿ? ಹಂಗ ನಮ್ ಸ್ಥಿತಿ ಆಗ್ಬೇಕ್ರಿ. ನಮಗೋಸ್ಕರ ಯಾರದಾರ್ರಿ? ಬಾಬಾ ಎಚ್ಚರಿಕೆ ಅದ. ಬಾಬಾ ಹೇಳಣ, ಮಕ್ಕಳ ಎಲ್ಲಿವರೆಗೂ ನಿಮಗ ಗತಿ ಕೊಡಂಗಿಲ್ಲ, ಎಲ್ಲಿವರೆಗೂ ನಿಮ್ಗ ಸದ್ಗತಿ ಕೊಡ್ಸಂಗಿಲ್ಲ, ನಾ ನಿಮ್ ಜೊತೆ ಇರ್ತೇನೆ ಅಂತ ಹೇಳ್ಬಿಟ್ಟನ್ರಿ. ಮತ್ತು ನಮ್ದ ಯೋಚನೆ, ನಮ್ದ ಏನ್ರಿ ಭಯ, ನಮ್ದ ಅಂಜಿಕೆ, ಭವಿಷ್ಯದ ಅಂಜಿಕೆ ಇಟ್ಕೊಂಡ್ ಒಳಗ್ ಏನ್ ಮಾಡ್ತಿರ್ತೇವ್ರಿ, ಚಿಂತೆ ಮಾಡ್ಕೋತ ಕೊರಗ್ತಿರ್ತೇವ. ಅವ್ರ ಏನದ ಅರ್ಜುನ್, ನೀ ಎಚ್ಚರಿಕದಿಲ್ಲ ಸಾಕ್, ನೀ ಸಾರ್ಥಿ ಎಚ್ಚರಿಕದಿ ಅಂದ್ಮೇಲೆ ನಾ ಯಾಕೆ ಅರ್ಥ ಚಿಂತೆ ಮಾಡ್ಲಿ ಅಂತ ಆರಾಮ್ ಮಾಡ್ಕೊಂಡಿರ್ತೇನ್ರಿ. ಆಮೇಲೆ ಮರ್ದೇ ದಿನ ನಿಮ್ಗ್ ಗೊತ್ತೈತಲ್ರಿ, ಮಾರನೇ ದಿನ ಜಯದ್ರಥಂದ ಏನಾಕೈತ್ರಿ, ಅದ್ರೋಗು ಮತ್ ಕೃಷ್ಣ ಏನ್ ಮಾಡ್ತಾನ್ರಿ, ಸೂರ್ಯಾಸ್ತ ಆಗೋಕಿತ್ತ ಮುಂಚೆನೂ ಏನ್ ಮಾಡ್ತಾನ್ರಿ, ಚಕ್ರ ಬಿಡ್ತಾನ್ರಿ. ಚಕ್ರ ಬಿಟ್ಟು ಏನ್ ಮಾಡ್ತಾನ್ರಿ, ಸೂರ್ಯನ್ ಮುಚ್ಚ ಪೂರಾ ಪ್ರೊಟೆಕ್ಷನ್. ಹಾ ರೀ, ಇದು ಆಗಿರುದಿಲ್ರಿ. ಹಾ ಮುಗೀತಂತ ಹೇಳ್ಬಿಡ್ತಾರ, ಬಿಟ್ಟು ಬಿಡ್ತಾನ್ರಿ. ಹೊರಗ್ ಬಂದ್ಕೂಡ್ಲೆ ಅರ್ಜುನ್ ತಗದ್ ಬಿಡ್ತಾನ. ಅರ್ಜುನ್ ಜೋರ ಬಾಣ ಬಿಡ್ತಾನ್ರಿ, ರುಂಡನ ಕತ್ತರಿಸಿ ತಳಗ ಅವ್ರ ಅಪ್ಪನ್ ತೊಡಿ ಮೇಲನ ಬಂದ್ ಕೂತ್ ಬಿಡ್ತೈತ್ರಿ ರುಂಡ. ಹಿಂಗ ಜಯದ್ರಥಂದ ಏನ್ ಆಕೈತ್ರಿ, ವಧ ಆಕೈತ್ರಿ.
ಇನ್ನ ನೆಕ್ಸ್ಟ್ ಯಾರ್ದಂದ್ರ ಹಿಂಗ ಪ್ರತಿಯೊಬ್ರದು ಏನಾಕೈತ್ರಿ ಅಲ್ಲಿ ವಾರ ಆಕೈತಿ. ಇನ್ ಬಾಳ್ ಮಹತ್ವದ ಯಾರ ಅಂದ್ರ ದ್ರೋಣಾಚಾರ್ಯ ಮಹಾಭಾರತ. ಹೆಂಗ್ರಿ? ದ್ರೋಣಾಚಾರ್ಯ ಗುರುಗಳ್ರಿ. ದ್ರೋಣಾಚಾರ್ಯ ಮತ್ತು ದ್ರುಪದ ಇವ್ರು ಇಬ್ರು ಗೆಳೆಯರ್ರಿ. ಸಂದಿದ್ದಾಗಿಂದ ಗೆಳೆಯರ್ ಇರ್ತಾರೆ. ಆ ದ್ರೋಣಾಚಾರ್ಯ ಸ್ವಲ್ಪ ಬಡವ್ರು ಇರ್ತಾರ, ಬ್ರಾಹ್ಮಣ್ರಿ ಅವ್ರು ಬಡವ್ರು ಇರ್ತಾರ. ಇವು ದ್ರುಪದ್ ಏನಾಗ್ತಾನ, ದೊಡ್ಡವ ಆದ್ಕೂಡ ರಾಜ ಆಗ್ತಾನ. ದ್ರುಪದ್ ಏನ್ ಹೇಳ್ತಾನ, ನಾ ರಾಜ ಆದಾಗ ನಿನಗ ಅರ್ಧ ಪಾಲ್ ನಿನಗ್ ಕೊಡ್ತೇನೆ, ಯಾಕಂದ್ರೆ ಇಬ್ರು ಗೆಳೆಯರದೇವಿ, ನಿನಗ ಅರ್ಧ ಪಾಲ್ ನಿನಗ ಕೊಡ್ತೇನಿ, ನಾ ಅರ್ಧ ಪಾಲ್ ತಗೋತೇನಿ ಅಂತ ಹೇಳಿ ಹಿಂಗೇನ್ರಿ ಮಾತುಕತೆ ಆಗಿರ್ತೈತಿ. ಇವು ದ್ರೋಣಾಚಾರ್ಯ ಬ್ರಾಹ್ಮಣ, ಇವ್ರ ಎಟ್ಟ ಇರ್ತೈತಿ ಬ್ರಾಹ್ಮಣಗೆ ಅಟ್ಟ ಇರ್ತಾರ. ಪತ್ನಿ ಏನಂತ ನೋಡಿ, ಇವ್ ದ್ರೌಪದಿ ನಿಮ್ ಮಾತುಕತೆ ಕೊಟ್ಟಾರು, ನೀವು ಹೋಗ್ ಕೇಳ್ರಲ್ಲ, ಅವ್ರಿಗೆ ಒಂದಿಟ್ಟು ಸಹಾಯ ಕೇಳ್ರಿ ದ್ರೌಪದ ರಾಜನಗ ಅಂತತಾರ್ರಿ. ದ್ರೋಣಾಚಾರ್ಯ ದ್ರೌಪದ ರಾಜನ್ ಕಡೆ ಬಂದಾಗ ನೀನು ಬಾ ಅಸಹ್ಯ ಮಾಡಿ ಕಳಿಸ್ತಾನ್ರಿ, ಒಂದು ಕೌಡಿ ಕೊಡಂಗಿಲ್ಲ ಅಂತ ಹೇಳಿ ಅಸಹ್ಯ ಮಾಡಿ ಕಳಿಸ್ತಾನ. ಅವನ್ಗೂ ಒಳಗ್ ಕುದಿತೈತ್ರಿ, ನಾನು ಅಪಮಾನ ಮಾಡಿದಲ್ಲ ಸಭಾದಲ್ಲಿ, ನನ್ ದ್ರೌಪದ ಮಾತು ಕೊಟ್ಟಿದ್ದ ನನ್ನ ಗೆಳೆಯನ ದ್ರೋಹಿ ಮಾಡ್ದಂತ ಒಳಗ್ ಕುಂಡಿರ್ತೈತಿ. ಒಳಗ್ ಅದ ಶೇಡ್ ತಗೊಂಡನ ಏನ್ ಮಾಡ್ತಾನೆ ಹೇಳ್ರಿ? ದ್ರೋಣಾಚಾರ್ಯ ಪಾಂಡವರಿಗ ಶಿಕ್ಷಣ ಕೊಡಕ್ ಹಿಡಿತಾನ್ರಿ. ಅದ ತಯಾರ್ ಮಾಡ್ತೇನ್ರಿ. ಪಾಂಡವರು ಗುರುಗಳ ಹತ್ರ ಬರೀತಾರೆ, ದ್ರೋಣಾಚಾರ್ಯ ಏನ್ರಿ ಕ್ಷತ್ರಿಯ ವಿದ್ಯೆಯನ್ನ ಕಲೀಲಿಕ್ಕೆ ದ್ರೋಣಾಚಾರ್ಯ ಕಡೆ ಬರೀತಾರ. ಅವನ್ಗೂ ಗುರು ದಕ್ಷಿಣ ಕೊಡೋದ್ರೊಳಗ ಏನ್ ಸ್ವಾರ್ಥ ಅಡಗಿರ್ತೈತೆ ಅಂದ್ರೆ, ಇವ್ರ ಮುಖಾಂತರ ನಾನು ದ್ರೌಪದನ್ನ ಸೋಲ್ಸ್ಬೇಕು, ನನ್ನ ಅಪಮಾನವನ್ನ ನಾ ತೀರ್ಸ್ಕೋಬೇಕಂತ. ಅವ್ರಿಗೂ ಒಳಗ ನೋಡ್ರಿ ಎಂತದ್ ಕೃಷ್ಣ ಅಂತಾರ, ಬಾ ಚಂದ ಹೇಳ್ತೇನ್ರಿ ಕೃಷ್ಣ. ನಿಂದ ಮಹಾಭಾರತದಿಂದ ನಿನ್ನಿಂದ ತಯಾರಾತಂತನ್ರಿ ದ್ರೋಣಾಚಾರ್ಯಗೆ. ನೀವ್ ಒಳಗ ಗುರು ದಕ್ಷಿಣಕ ಇದನ್ನ ಬೇಡಿದಿ, ಎಲ್ಲಿ ಮಾರಿದಿ ನಿನ್ ಬುದ್ಧಿ ಅಂತನ್ರಿ ಕೃಷ್ಣ. ಯಾವಾಗ ಗುರುಗಳು ಕ್ಷತ್ರಿಯ ಎಲ್ಲಾ ವಿದ್ಯಾಜ್ಞಾನದನ್ನ ದ್ರೋಣಾಚಾರ್ಯಗ ಪಾಂಡವರು ಕೊಡ್ತಾರ ದ್ರೋಣಾಚಾರ್ಯರು, ಅವಾಗ ಪಾಂಡವ್ರದ್ ಏನಿರ್ತೈತ್ರಿ ಆ ಟೈಮ್ನಾಗ ದುಡ್ಡು ಕೊಡ್ತಿರ್ಲಿಲ್ರಿ. ಗುರುಗಳು ಏನ್ರ ವಿದ್ಯಾದಾನ ಮಾಡ್ರ ಅವ್ರು ಏನ್ ದಕ್ಷಿಣ ಕೇಳ್ತಿರ್ತಾರೋ ಅದು ಕೊಡ್ತಿರ್ತಾರ. ಪಾಂಡವ್ರು ಎಲ್ಲರೂ ಸೇರಿ ಏನ್ ದಕ್ಷಿಣ ಬೇಕು ಅಂತ ಕೇಳಿದಾಗ, ತಗೋರ್ಲ ದ್ರೋಣಾಚಾರ್ಯ ಏನಂತನ್ರಿ, ದ್ರೌಪದನ್ನೇ ಸೋಲ್ಸ್ಬೇಕು, ಬಂದಿ ಮಾಡಿ ತಗೊಂಡ್ ಬರ್ರಿ ಅಂತ. ಇವ್ರೆಲ್ಲರೂ ಪಾಂಡವರು ಹೋಗ್ತಾರು, ದ್ರೌಪದನ್ನ ಸೋಲ್ಸ್ತಾರು, ಬಂದಿ ಮಾಡಿ ತಗೊಂಡ್ ಬರ್ತಾರು. ಆಮೇಲೆ ರಾಜ್ಯವನ್ನು ಕಸ್ಕೋತಾರು. ಎಲ್ಲಾ ಆಕೈತಿ, ಎಲ್ಲಾ ಇದಾಕೈತಿ. ಮತ್ ಇನ್ನ ಇವ್ ಸೋಷನ ಅಂದ್ರ ಇವನ್ ಇವನ್ ತಗೋನ್ ಮತ್ರಿ ದ್ರೌಪದ್ನಾಗ ಮತ್ ಶೇಡ್ ಸೇರ್ತ್ರಿ. ಅವನ್ ತಪಸ್ಸಿಗೆ ಕುಂಡಿರ್ತಾನ್ರಿ. ಅಗ್ನಿ ಇದು ಮಾಡ್ತಾನ, ಅಗ್ನಿ ತಪಸ್ಸು ಮಾಡಿ ಅಗ್ನಿದಿಂದ ದ್ರೌಪದಿ ದೃಷ್ಟ ದ್ಯೂಮ್ ಹೊರಗ್ ಬರ್ತಾನ್ರಿ. ಆ ದೃಷ್ಟ ದ್ರೂಮನ ದ್ರೋಣಾಚಾರ್ಯ ಮೃತ್ಯು ಕಾರಣ ಆಕೈತ್ರಿ. ಅವ ಅದಕ್ಕ ಹುಟ್ಟಿರ್ತಾನ್ರಿ ದೃಷ್ಟದ್ಯುಮ್ ಹುಟ್ಟಿದ ಎದಕ್ ಹುಟ್ಟಿಸಿರ್ತಾನ್ರಿ ದ್ರೌಪದ? ದ್ರೋಣಾಚಾರ್ಯನ ಮರಣ ಆಗ್ಬೇಕು ಅಂದ್ರೆ ಏನ್ ಕೇಳಕತ್ತಿರಕ್ರ ಏನೈತಿ ಮಹಾಭಾರತ್ನ್ಯಾಗ? ಇವ್ರ ಅಪಮಾನ, ಇವ್ರ ರಿವೆಂಜ, ಇವ್ರ ದ್ವೇಷ, ಬರೀ ಇದ ಮಹಾಭಾರತ ಆಯ್ತ್ರ. ಇನ್ ಕೇಳ್ರಿ, ಮಹಾಭಾರತ ಯುದ್ಧನ್ಯಾಗ ದ್ರೋಣಾಚಾರ್ಯಗ ಪ್ರಿಯವಾದಂತವನು ಅರ್ಜುನ. ಅದಕ್ಕಿಂತ ಪ್ರಿಯವಾದಂತ ಯಾರಂದ್ರೆ ದ್ರೋಣಾಚಾರ್ಯ ತನ್ನ ಮಗ ಅಶ್ವತ್ಥಾಮ ಬಹಳ ಪ್ರೀತಿರಿ. ತನ್ನ ಮಗ ಅಶ್ವತ್ಥಾಮನ್ ಮ್ಯಾಗ ಬಾಳ ಪ್ರೀತಿ ಇಟ್ಟು ಜೀವ ಇರ್ತಾವ. ಅವನ ಅಜ್ರಾಮರ್ ಇರ್ತಾನ್ರಿ, ಅವನ ಸಾಯಿಸೋರ್ ಯಾರು ಇರುದಿಲ್ರಿ ಅಶ್ವತ್ಥ. ಯಾಕಂದ್ರ ಅವನಿಗೆ ಇಲ್ಲಿ ವಜ್ರ ಇರ್ತೈತ್ರಿ, ಅವ ಅಮ್ಮರು ಉಳಿತಿರ್ತಾನ, ಅವನಿಗೆ ಯಾರು ಸಾಯಿಸೋರ್ ಇರೋದಿಲ್ಲ. ಕರೆ ದ್ರೋಣಾಚಾರ್ಯನ ನೋಡ್ರಿ, ಆ ವಿದ್ಯೆಯನ್ನ ಕೊಡೋ ಟೈಮ್ನಾಗೂ ಕೂಡ ಹೆಚ್ಚು ಕಮ್ಮಿ ಮಾಡ್ತಿರ್ತಾರ. ಯಾಕಂದ್ರ ಎಲ್ಲರಿಗೂ ಕಲೀರಿ ಅಂತಿರ್ತಾರ. ಆದ್ರ ದ್ರೋಣಾಚಾರ್ಯ ಮಾತ್ರ ಅಶ್ವತ್ಥಾಮಗ್ ಮಾತ್ರ ಬಹಳ ಸ್ಪೆಷಲ್ ಅಟೆನ್ಷನ್ ಕೊಡ್ತಿರ್ತಾರ. ಅದ ಅರ್ಜುನ್ ಗೊತ್ತಿರ್ತೈತ್ರಿ. ಏನ್ರ ಹಿಂಗ ಕಲಿಯೋದಿರ್ತೈತಿ, ಯಾವ್ದೋ ಒಂದ್ ಬ್ರಹ್ಮಾಸ್ತ್ರ ಕಲಿಯೋದಿರ್ತೈತಿ, ಏನ್ರ ಕಲಿಯೋದಿತ್ತಂದ್ರ ಅಶ್ವತ್ಥಾಮಗ ಸ್ಪೆಷಲ್ ಆಗಿ ಕರೆದಕ್ ಹೇಳ್ತಿರ್ತಾರ. ಇವ್ರು ಅರ್ಜುನು ಬಿಡ್ತಿರೋದಿಲ್ರಿ. ಅರ್ಜುನು ಎಲ್ಲಾನು ಕಲಿಯತಾನ, ಅವನ್ ಜೊತೆ ಅವನ ಕಲಿಯತಾನ. ಅಂದ್ರೆ ಇಲ್ಲೂ ಏನಾತ್ರಿ ಮೋಹ. ಇಲ್ಲೂ ಏನ್ ಬಂತ್ರಿ, ನನ್ನ ಮಗ ಎಲ್ಲಾ ಕಲಿಬೇಕು ಅಂತ ಹೇಳಿ ಮೋಹ ಏನಾತ್ರಿ ಅವನ್ಗ. ಇದು ಯಾರಿಗ್ ಗೊತ್ತಿರ್ತೈತಂದ್ರ ಕೃಷ್ಣ ಗೊತ್ತಿರ್ತೈತಿ. ದ್ರೋಣಾಚಾರ್ಯ ಸಾವ್ ಎದ್ರೋಗ ಅಡಗೈತಿ ಅಂದ್ರ ಪುತ್ರ ಮೋಹನೆಗ ಅಡಗೈತಿ ಅಂತ ಗೊತ್ತಿರ್ತೈತಿ. ಅವನ್ ಬುದ್ಧಿ ಮಾಡ್ಬೇಕಂದ್ರ ಅವನ್ ವೀಕ್ನೆಸ್ ಅಂದ್ರೆ ನೋಡ್ರಿ, ಅದಕ್ಕ ಬಾಬಾ ಹೇಳ್ತಾನ, ನಿಮ್ ಅವಗುಣಗಳನ್ನ ತೆಗೀರಿ, ಮಾಯಾ ಗೊತ್ತೈತಿ.
ನಾ ಎದ್ರಾಗ್ಬೇಕದಿನ ಅದು ಬರತೈತಿ. ಅದಕ್ಕ ಬಾಬಾ ಹೇಳ್ತ ನಿಮ್ಮ ಅವಗುಣಗಳನ್ನ ಬೀಳ್ರಿ ಅಂತ ಹೇಳಿ. ಕೃಷ್ಣ ಗೊತ್ತಿರ್ತೈತಿ ಅಶ್ವತ್ಥಾಮ ಇವನ್ ಮೃತ್ಯು ಕಾರಣ ಆಗ್ತಾನ ಪುತ್ರ ಮೋಹಕ್ ಅಂತ ಹೇಳಿ. ಕೃಷ್ಣ ಇನ್ನ ದ್ರೋಣಾಚಾರ್ಯದ ಮೃತ್ಯು ಆಗಬೇಕಾದ ಯಾಕಂದ್ರ ಅವರು ಮೊದ್ಲು ಇವ್ರಿಗ ಕಳ್ಸಿದ ಗುರುಗಳ್ರಿ. ಅವ್ರ ಎಟ್ಟೆ ಹುಷಾರಿರ್ತ ಯೋಚನೆ ಬಾರಿ ಸ್ಟ್ರಾಂಗ್ ಇರ್ತಾರೆ, ಎಲ್ಲದ್ರಾಗೂ ಸ್ಟ್ರಾಂಗ್ ಇರ್ತಾರೆ. ಅದ್ ಕೃಷ್ಣ ಯೋಚನೆ ಮಾಡ್ತಾನೆ ನೀನ್ ಇವ್ರನ್ನ ಹೆಂಗ ಸೋಲ್ಸೋದು, ಇವ್ರನ್ನ ಹೆಂಗ ಮುದ್ದಿ ಮಾಡೋದು ಅಂತ ಹೇಳಿ. ಅದಕ್ಕೆ ಏನ್ ಮಾಡ್ತಾರಂದ್ರ ಯುಧಿಷ್ಠಿರ ಅದಕ್ಕೆ ಏನ್ ಮಾಡ್ತಾರಂದ್ರ ಅಶ್ವತ್ಥಾಮ ಎಂಬ ಆನೆ ಇರ್ತೈತ್ರಿ. ಅದಕ್ಕೆ ಏನ್ ಪ್ಲಾನ್ ಮಾಡ್ತಾರಂದ್ರ ಕೃಷ್ಣ ಏನಂತಾರು ಅಶ್ವತ್ಥಾಮಗ ಬಾಣ ಬಿಡ್ರಿ, ಆನಿ ಬಾಣ ಬಿಟ್ಟು ಸಾಯಿಸ್ರಿ, ಸಾಯಿಸಿ ಆಮೇಲೆ ಎಲ್ಲಾರು ಪಾಂಡವ್ರು ಏನ್ ಹೇಳ್ಕೊಟ್ಟಿರ್ತಾನಂದ್ರ ಅಶ್ವತ್ಥಾಮ ಹೋದ, ಅಶ್ವತ್ಥಾಮ ಸತ್ತ, ಅಶ್ವತ್ಥಾಮ ಸತ್ತ ಅಂತ ಒದರ್ಕೋತ ಹೋಗ್ರಿ ಅಂತ ಅಂತಾರ. ಇಲ್ಲಿ ಹೇಳ್ತೀನಿ. ಆಮೇಲೆ ಹೋದ ಅವನು ಒದಕೋತ ಹೋಗ್ರಿ ಅಂತಾರ. ಎಲ್ಲಾರು ಒದರಕ್ ಹಿಡಿತಾರ. ದ್ರೋಣಾಚಾರ್ಯಗಂತ ಅಶ್ವತ್ಥಾಮ ಸಾಧ್ಯನೇ ಇಲ್ಲ, ಅಶ್ವತ್ಥಾಮ ಸಾಯಕ ಸಾಧ್ಯನೇ ಇಲ್ಲ, ಅಶ್ವತ್ಥಾಮ ಯಾಕೆ ಅಜರಾಮರದನ ಅವ್ನು ಸಾಯಕ ಸಾಧ್ಯನೇ ಇಲ್ಲ ಅಂತ. ಅಟ್ಟೊತ್ತಿಗೆ ಇವರೆಲ್ಲಾ ಸುಳ್ಳು ಮಾತಾಡ್ಬೋದು, ಆದ್ರೆ ಯುಧಿಷ್ಠಿರ ಧರ್ಮರಾಜದನು ಅವ ಸುಳ್ಳು ಮಾತಾಡಂಗಿಲ್ಲ ಅಂತ. ಕೃಷ್ಣ ಒಳಗ್ ಟುಕು ಹತ್ತದ ಇವ್ರೇ ಸುಳ್ಳು ಮಾತಾಡಂಗಿಲ್ಲ ಯುಧಿಷ್ಠಿರ, ಇವ್ರೇ ಬಾಯಿ ಬಿಡತಾನ ಕೃಷ್ಣ ಇನ್ನೇನ್ ಮಾಡೋದು ಅಂತ. ಯಾವಾಗ ದ್ರೋಣಾಚಾರ್ಯ ಯಾರು ಮಾತ್ ಕೇಳಂಗಿಲ್ರಿ, ಬರ್ತಾರ್ರಿ ಯುಧಿಷ್ಠಿರ ಹತ್ರ, ಕರೇನ ಅಶ್ವತ್ಥಾಮ ಸತ್ತ ಅನ್ರಿ ಅಂತ. ಯುಧಿಷ್ಠಿರ ಹೇಳ್ತಾನ ಹಾ ಕರೆ ಆದ್ರ ಅನ್ನೋದ್ ಮುಂಚೆ ಆದ್ರ ಅಂತ ಮುಂದಿನ ಲೈನ್ ಹೇಳ್ತಿರ್ತಾನೋ. ಅಟ್ಟೊತ್ತಿಗೆ ಎಲ್ಲ ಕೃಷ್ಣ ಏನ್ ಆದ್ರ ಅಂತ ಏನ್ ಹೇಳ್ತಾನ ಅಟ್ಟೊತ್ತಿಗೆ ಎಲ್ಲಾರು ಶಂಕ ಊದ್ ಬಿಡ್ರಿ ಅಂತ ಹೇಳ್ಬಿಟ್ಟಿರ್ತಾನ. ಕೃಷ್ಣ ಎಷ್ಟು ಕ್ಲೇವರ್ ನೋಡ್ರಿ. ಯಾಕಂದ್ರೆ ಯುಧಿಷ್ಠಿರ ಸುಳ್ಳು ಮಾತಾಡಂಗಿಲ್ಲ. ಅದಕ್ಕ ದ್ರೋಣಾಚಾರ್ಯವ್ರ ಹತ್ರ ಬರ್ತಾರ, ಕರೆ ಹೇಳ ಅಶ್ವತ್ಥಾಮ ಸತ್ತಾನ ಕರೆ ಹೇಳತ್ತ. ಯಾಕಂದ್ರೆ ನಾವ್ ಹೇಳ್ತಾ ನೀನು ಅಶ್ವತ್ಥಾಮ ಹೇಳ್ತಿದ್ದೆ, ಹಾ ಕರೆನ ಸತ್ತಾನ, ಆದ್ರ ನೀನ್ ಮಗ ಸತ್ತಿಲ್ಲ ಅದು ಹೇಳಾಕ್ ಹೊಂಟಿರ್ತಾವ. ಅಟ್ಟೊತ್ತಿಗೆ ಎಲ್ಲಾ ಶಂಕ್ ಊದ್ ಬಿಡ್ತಾರೋ. ಆ ತಳಗ ಆದ್ರ ಮುಂದಿನ ಲೈನ್ ಕೇಳಂಗಿಲ್ರಿ. ದ್ರೋಣಾಚಾರ್ಯ ತಳಗ್ ಕೂತು ಬಿಡ್ತಾರಿ. ಕೊಟ್ಟುಕೊಳ್ಳೆ ಕೃಷ್ಣ ಹೇಳ್ತಾನ ದಿವ್ಯ ದೃಷ್ಟಿಯಿಂದ ನೋಡಾಕ್ ಕುಂಡಿರ್ತಾನ ಅದಾನ ಸತ್ತಾನ ಅಂತ ಹೇಳಿ. ಅಟ್ಟ ದೃಷ್ಟ ಧೂಮ್ ಏನ್ ಮಾಡ್ಬಿಡ್ತಾನು. ಆಕ್ಚುಲಿ ಇದು ತಪ್ಪರಿ, ಯಾಕಂದ್ರೆ ಅವನ ಕಡೆ ಆಯುಧಿಲ್ಲ. ನಿಯಮ ಪ್ರಕಾರ ಏನ ಮೋಸ ಏನು ಇಲ್ಲ. ಆದ್ರೆ ಯಾಕ್ರಿ ಒಂದ್ ಅಭಿಮನ್ಯು ತಪ್ಪು ಮಾಡಿದಕ್ರಿ ಅವ್ರು ಏನ್ ಮಾಡತ್ತಾರ ನಿಯಮಗಳನ್ನ ಎಲ್ಲಾರು ಹೇರಪ್ಪ. ಒಬ್ರು ನಾವೇನ್ರ ತಪ್ಪು ಮಾಡ್ರೆ ನಮ್ಮನ್ನ ನೋಡಿ ಚುಟ್ಟಿ ಕೊಟ್ಟು ಬಿಟ್ಟಂಗ್ರಿ ನಾವ್. ಅವಾಗ ಅವರು ಬಟ್ ಮಾಡಿ ಹೇಳ್ತಾರ ನೀವು ಮಾಡಿರ್ಲ. ಅದಕ್ಕೆ ಈಗ ಬಾಬಾ ಅಂತಾನಲ್ರಿ, ನೀವು ಹೊರಗೆ ಹೋದಾಗ ಹೊರಗಡೆ ಹೋದಾಗ ಏನೂ ಸಿಗ್ಲಿಲ್ಲ ಅಂದ್ರ ಬಿಸ್ಕಿಟ್ ಅದು ತಿನ್ರಿ ಅಂತ ಹೇಳ್ತಾರ. ಅದು ಒಂದ ತಿಂದಿರ್ತೇವೆ ನಾವ್ ಏನೂ ಸಿಕ್ಕಿರೋದಿಲ್ಲ, ಎಲ್ಲೂ ಏನೂ ಇರೋದಿಲ್ಲ ಅಂದ್ರೆ ನಾವ್ ಬಿಸ್ಕಿಟ್ ತಿಂದಿದ್ದೆ. ಅವರು ಅಲ್ಲಿ ಹೋಟೆಲ್ ಮುಂದ್ ನಿಂತಿದ್ರಲ್ರಿ, ಅವರು ಬಿಸ್ಕಿಟ್ ತಿನ್ನೋದ್ ನೋಡೇವಲ್ರಿ, ಅವರು ಐಸ್ ಕ್ರೀಮ್ ತಿನ್ನೋದ್ ನೋಡೇವಲ್ರಿ. ಅದಕ್ಕ ಬಾಬಾ ಹೇಳ್ತಾರ ಏನ ನೋಡ್ಲಾರ್ದ ನಾವ್ ಹಿಂಗೆಲ್ಲಾ ಏನ್ ಮಾಡ್ತೇವ್ರಿ. ಒಂದ್ ತಪ್ಪು ನಾವ್ ಮಾಡ್ರಿ ನಮಗ್ 10 ಮಂದಿ ಮಾತಾಡುವ ನಮ್ ಕಾಪಿ ಮಾಡುವಂತವ್ರು ಬಾಳ ಜನ ಇರ್ತಾರಿ. ಅದಕ್ಕರಿ ಓಂ ಶಾಂತಿರಿ. ಇನ್ನೂ ಬಾಳ ಐತ್ರಿ, ಮುಂದಿನ ಕಂಟಿನ್ಯೂ ಮಾಡೋಣ್ರಿ. ಇವಂತ ಹಾಡಾರಿ ಅಕ್ಕ ಮೈಕ್ ಕೊಡ್ರಿ. हे कथा संग्राम की विश्व के कल्याण की, धर्म सत्य क्लेश कलम स्वार्थ की कथा परमार्थ की। शक्ति है भक्ति है जन्मों की मुक्ति है, जीवन का संपूर्ण सार है। युग युग से कण कण में सृष्टि के दर्पण में वेदों की कथा रही, कर्मों की गाथा है देवों की भाषा है, सदियों की इतिहास का प्रमाण है। कृष्ण की महिमा है, गीता की गरिमा है, ग्रंथों का ग्रंथ महान है। महाभारत महाभारत
Shanti. Thank you.